ಪ್ರಪಂಚದ ಅತ್ಯಂತ ದೊಡ್ಡ ಕ್ರೀಡಾ ಉತ್ಸವ ಅಂತ ಹೇಳಿದ್ರೆ ಅದು ಒಲಿಂಪಿಕ್ಸ್. ಈ ಇಂಡಿಯಾ ಗೆದ್ದಿರೋಷ್ಟು ಇನ್ಯಾವ ದೇಶನೂ ಗೆದ್ದಿಲ್ಲ. ಬೆಸ್ಟ್ ಇಯರ್ ಅಂತ ಹೇಳಿದ್ರೆ 2021 ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ತುಂಬ ಓಪಿತ್ ಈ ಇಯರಲ್ಲಿ ಹೊಡಿಬೋದು ಅಂತ ಸ್ವಲ್ಪ ಮೈನಸ್ ಥರ ಕಾಣಿಸ್ತು ಅಂತ ಯಾವ ಇಯರ್ ಹೇಳ್ಬೋದು ನೀವು? ಇಲ್ಲ, ಹಾಗೆ ನೋಡಿದ್ರೆ ನಮಗಿರೋ ಪಾಪ್ಯುಲೇಷನ್ಗೆ ಇಂಡಿಯಾ ಇದುವರೆಗೂ ಅಂಡರ್ ಪರ್ಫಾರ್ಮೇ ಮಾಡಿರೋದು. ಇವರೆಲ್ಲ ಒಲಿಂಪಿಕ್ ಹೀರೋಸ್, ಸೆಲೆಬ್ರೇಟ್ ಮಾಡಬೇಕು ನಮ್ಮ ಜನ, ಆದರೆ ಯಾರಿಗೂ ಅಷ್ಟು ಗೊತ್ತೇ ಇಲ್ಲ. 21 ಶೂಟರ್ಸ್ ಯಾವ ಸಲನೂ ಹೋಗಿರಲ್ಲ. ಲಾಸ್ಟ್ ಟೈಮ್ 15 ಇದ್ರು, ಈ ಸಲ ಮ್ಯಾಕ್ಸಿಮಮ್ 21 ಶೂಟರ್ಸ್ ಕರ್ಕೊಂಡು ಹೋಗ್ತಾರೆ. ಹುಡುಗಿಗೆ ಅವಳ ಕ್ಯಾಬಿನಲ್ಲಿ ಒಲಿಂಪಿಕ್ ಮೆಡಲ್ ಒಂದಿಲ್ಲ, ಈ ಸಲ ಮಾಡ್ಕೊಂಬರುತ್ತೆ, ಪಕ್ಕ ಗೆಲ್ತಾಳೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಹೇಂದ್ರ ಮಾತಾಡ್ತಿದ್ದೀನಿ ಮೈಸೂರು ಮಾತು ಯೂಟ್ಯೂಬ್ ಚಾನಲಿಂದ. ಪ್ರಪಂಚದ ಅತ್ಯಂತ ದೊಡ್ಡ ಕ್ರೀಡಾ ಉತ್ಸವ ಅಂತ ಹೇಳಿದರೆ ಅದು ಒಲಿಂಪಿಕ್ಸ್. ಈ ವರ್ಷ ಅದು ಪ್ಯಾರಿಸ್ನಲ್ಲಿ ನಡೀತದೆ. ಭಾರತದ 117 ಕ್ರೀಡಾಪಟುಗಳು 16 ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಪ್ಯಾರಿಸ್ಗೆ ಹೊರಡಲಿದ್ದಾರೆ. ಈ ಒಂದು ಕ್ರೀಡೆಯ ಒಟ್ಟು ಸಾರಾಂಶದ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಬೇಕು, ಹಂಚ್ಕೋಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ವಿ. ಡೈರೆಕ್ಟಾಗಿ ಪಾಯಿಂಟ್ಗೆ ಹೋಗೋಣ. ವರುಣ್ ಅವರೇ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಒಲಿಂಪಿಕ್ಸ್ ಬಗ್ಗೆ ಹೇಳೋದಾದರೆ ಏನು ಇಂಟ್ರೊಡಕ್ಷನ್ ಕೊಡ್ಬೋದು? ಫಸ್ಟ್ ಆಫ್ ಆಲ್, ಒಲಿಂಪಿಕ್ಸ್ ಅಂತ ಹೇಳಿದ್ರೆ ಈ ಸಲ ನಡೀತಾ ಇರೋದು ಸಮ್ಮರ್ ಒಲಿಂಪಿಕ್ಸ್. ಈಗ ಒಲಿಂಪಿಕ್ಸ್ ಒಂದು ಅಂಬ್ರೆಲಾ ಟರ್ಮ್ ಆಗುತ್ತೆ. ಒಲಿಂಪಿಕ್ಸ್ ಅಂದರೆ ಅದರ ಅಂಡರಲ್ಲಿ ಸಮ್ಮರ್ ಒಲಿಂಪಿಕ್ಸ್ ಬರುತ್ತೆ, ವಿಂಟರ್ ಒಲಿಂಪಿಕ್ಸ್ ಬರುತ್ತೆ, ಪ್ಯಾರಾ ಒಲಿಂಪಿಕ್ಸ್ ಬರುತ್ತೆ, ಯೂತ್ ಒಲಿಂಪಿಕ್ಸ್ ಬರುತ್ತೆ. ಆದರೆ ಒಲಿಂಪಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನೋಡಿದ್ರೆ ಏನ್ಷಿಯಂಟ್ ಗ್ರೀಕ್ ಕ್ರೀಡಾಕೂಟ. ಅದು ಏನ್ಷಿಯಂಟ್ ಗ್ರೀಸಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಯಾವಾಗ ಅಂತ ಹೇಳಿದ್ರೆ 8th century BC, ಅಲ್ಲಿಂದ 4th century AD ವರೆಗೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಲ್ಲಿಂದ 1800s ಅಂದರೆ ಟು ಬಿ ಎಕ್ಸಾಕ್ಟ್ 1890s ಒಬ್ಬ ಫ್ರೆಂಚ್ ಎಜುಕೇಷನಿಸ್ಟ್ ಥ್ರೂ ಬ್ಯಾರನ್ ಪಿಯರೆ ಕೌರ್ಬಾಟಿನ್ ಅಂತ ಅವ್ರ ಹೆಸರು ಇರ್ಬೋದು. ಅವರು 1894 ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿನ ಫಾರ್ಮ್ ಮಾಡ್ತಾರೆ. 1896 ಮೊದಲನೇ ಒಲಿಂಪಿಕ್ಸ್ನ ಸ್ಟಾರ್ಟ್ ಮಾಡ್ತಾರೆ ಅಥೆನ್ಸಲ್ಲಿ. ಅವರು ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಹುಟ್ಟಾಕಿದ್ದು ಮಾಡರ್ನ್ ಒಲಿಂಪಿಕ್ಸ್. ನಾ ಈಗ ಹೇಳಿದ ಪಿಯರ್ ಕೌರ್ಬಾಟಿನ್ ಅಂತ, ಅವರು ಹಿ ಈಸ್ ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಒಲಿಂಪಿಕ್ಸ್. ಅವ್ರು 1896 ಏನು ಸ್ಟಾರ್ಟ್ ಮಾಡಿದ್ರು. ಇವತ್ತು 2024 ಪ್ಯಾರಿಸಲ್ಲಿ ಸಮ್ಮರ್ ಒಲಿಂಪಿಕ್ಸ್ ನಡೀತಾ ಇದೆ. ಭಾರತದ ಒಲಿಂಪಿಕ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ಬೋದು? ಭಾರತ ಅಂತ ಹೇಳಿದ್ರೆ ಅದೇ 1947 ಆದಮೇಲೆ ಇಂಡಿಪೆಂಡೆಂಟ್ ಇಂಡಿಯಾ. ಅದಕ್ಕೆ ಮುಂಚೆ ಅಂದರೆ 1896 ಒಲಿಂಪಿಕ್ಸ್ ಏನು ನಡೀತು ಅಥೆನ್ಸಲ್ಲಿ, ಅದರಲ್ಲಿ ಇಂಡಿಯಾ ಆಗಲಿ ಇಲ್ಲ ಬ್ರಿಟಿಷ್ ಇಂಡಿಯಾದಾಗಲಿ ಏನು ಪಾರ್ಟಿಸಿಪೇಷನ್ ಇರಲಿಲ್ಲ. 1900 ಇಂಡಿಯಾದು ಪಾರ್ಟಿಸಿಪೇಷನ್ ಇತ್ತು, ದಟ್ ಈಸ್ ಬ್ರಿಟಿಷ್ ಇಂಡಿಯಾ. ನಾರ್ಮನ್ ಪ್ರಿಚರ್ಡ್ ಅಂತ ಅವರು, ಹಿ ವಾಸ್ ಎನ್ ಅಥ್ಲೀಟ್. 200 ಮೀಟರ್ಸ್ ಮತ್ತು 200 ಮೀಟರ್ ಹರ್ಡಲ್ಸ್ ಅದರಲ್ಲಿ 2 ಮೆಡಲ್ ಗೆದ್ದಿದ್ರು. ಇಂಡಿಯಾಗೆ ಅಫಿಷಿಯಲಿ ಒಲಿಂಪಿಕ್ಸಲ್ಲಿ ಇಂಡಿವಿಜುವಲ್ ಇವೆಂಟಲ್ಲಿ ಮೆಡಲ್ ಅಂತ ಬಂದಿದ್ದು ಅದೇನೆ. 1947 ಆದಮೇಲೆ ಫಸ್ಟ್ ಇಂಡಿವಿಜುವಲ್ ಮೆಡಲ್ ಬಂದಿದ್ದು 1952 KP ಜಾಧವ್ ಅಂತ ರೆಸ್ಲಿಂಗಲ್ಲಿ. ಅದಕ್ಕೆ ಮುಂಚೆ 47 ಮುಂಚೆನೂ ಇಂಡಿಯಾಗೆ ಬಂದಿರೋ ಮೆಡಲ್ಸ್ ಹಾಕಿಲಿ ಬಂದಿದೆ, ಅದೆಲ್ಲ ಬ್ರಿಟಿಷ್ ಇಂಡಿಯಾಗೆ ಅಂತ ಕೌಂಟ್ ಆಗುತ್ತೆ. ಇಂಡಿಪೆಂಡೆಂಟ್ ಇಂಡಿಯಾಗೆ KP ಜಾಧವ್ ಗೆದ್ದಿದ್ದು. ಆದರೆ 1900 ನಾನೇನು ಹೇಳಿದೆ, ನಾರ್ಮನ್ ಪ್ರಿಚರ್ಡ್ ಅಂತ ಅವ್ರು ಗೆದ್ದಿದ್ದು. ಅದನ್ನು ಬಿಟ್ಟರೆ ಇಂಡಿಯಾದು ಪರ್ಫಾರ್ಮೆನ್ಸ್ ಏನಿದೆ ಒಲಿಂಪಿಕ್ಸಲ್ಲಿ ಅಂತ ನೋಡೋಕೆ ಹೋದಾಗ ಹೈಯೆಸ್ಟ್ ನಂಬರ್ ಆಫ್ ಮೆಡಲ್ಸ್ ಬಂದಿರೋ ಸ್ಪೋರ್ಟ್ ಅಂದರೆ ಹಾಕಿನೇ. 8 ಗೋಲ್ಡ್ ಮೆಡಲ್ ಬಂದಿದೆ. ಅದು ಬಿಟ್ಟರೆ 2 ಬ್ರಾನ್ಸ್ ಮತ್ತು 1 ಸಿಲ್ವರ್ ಅನ್ನೋ ಬಂದಿದೆ. ಅದು ಬಿಟ್ಟರೆ ಈಗಿನ 21st century ಅಂತ ಕನ್ಸಿಡರ್ ಮಾಡಿದ್ರೆ ಈಗಿನ ರೀಸೆಂಟ್ ಡೆವಲಪ್ಮೆಂಟ್ 1996 ಅಥೆನ್ಸ್ ಒಲಿಂಪಿಕ್ಸಲ್ಲಿ ಲಿಯಾಂಡರ್ ಪೇಸ್ ಬಿಟ್ಟರೆ, 2000 ಒಲಿಂಪಿಕ್ಸಲ್ಲಿ ಕರ್ಣ ಮಲ್ಲೇಶ್ವರಿ ಗೆದ್ದಿದ್ರು ವೈಟ್ ಲಿಫ್ಟಿಂಗಲ್ಲಿ. 2004 ರಾಜ್ಯವರ್ಧನ್ ಸಿಂಗ್ ರಾಥೋಡ್. 2008 ಬೀಜಿಂಗ್ ಒಲಿಂಪಿಕ್ಸಲ್ಲಿ ಫಸ್ಟ್ ಇಂಡಿವಿಜುವಲ್ ಗೋಲ್ಡ್ ಮೆಡಲ್ ಬಂದಿದೆ ಅಭಿನವ್ ಬಿಂದ್ರಾಗೆ ಶೂಟಿಂಗಲ್ಲಿ. ಅದಾದಮೇಲೆ 2012 ಕೆಲವು ಮೆಡಲ್ಸ್ ಬಂದಿತ್ತು ಲಂಡನ್ನಲ್ಲಿ ನಡೆದಾಗ. 2016 2 ಮೆಡಲ್ ಬಂದಿತ್ತು PV ಸಿಂಧು ಮತ್ತು ಸಾಕ್ಷಿ ಮಲಿಕ್. ಆಮೇಲೆ 2020 ಟೋಕಿಯೋ ಒಲಿಂಪಿಕ್ಸ್ 2021 ಇಂಡಿಯಾದು ಬೆಸ್ಟ್ ಪರ್ಫಾರ್ಮೆನ್ಸ್ 6 ಮೆಡಲ್ ಬಂದಿತ್ತು. 2021 ಪ್ಯಾಂಡಮಿಕ್ ಇಂದ ನಡೆದಿದ್ದು, ಆದರೆ ಅದನ್ನ ಕನ್ಸಿಡರ್ ಹೇಳೋದು ಟೋಕಿಯೋ 2020 ಅಂತಾನೆ. ಆದರೆ ನಡೆದಿದ್ದು 2021 ಇಲ್ಲಿ ತನಕ ಅದೇ ಎಷ್ಟು 6 ಮೆಡಲ್ಸ್ ಆ ಸಲ ಗೆದ್ದಿದ್ದು. ಅದೇ ಬೆಸ್ಟ್ ಪರ್ಫಾರ್ಮೆನ್ಸ್ ಇಂಡಿಯಾದು ಮೆಡಲ್ ವೈಸ್. ಬೆಸ್ಟ್ ಇಯರ್ ಅಂತ ಹೇಳಿದ್ರೆ 2021 ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ತುಂಬ ಓಪಿತ್ ಈ ಇಯರಲ್ಲಿ ಹೊಡಿಬೋದು ಅಂತ ಸ್ವಲ್ಪ ಮೈನಸ್ ಥರ ಕಾಣಿಸ್ತು ಅಂತ ಯಾವ ಇಯರ್ ಹೇಳ್ಬೋದು ನೀವು? ಅಲ್ಲಿ ತನಕನೂ 6 ಮೆಡಲ್ಲೇ ಇಲ್ಲ. ಹಾಗೆ ನೋಡಿದ್ರೆ ನಮಗಿರೋ ಪಾಪ್ಯುಲೇಷನ್ಗೆ ಇಂಡಿಯಾ ಇದುವರೆಗೂ ಅಂಡರ್ ಪರ್ಫಾರ್ಮೇ ಮಾಡಿರೋದು ನಮಗಿರೋ ಪಾಪ್ಯುಲೇಷನ್ಗೆ. ಆ ಥರ ನೋಡಿದ್ರೆ ಹಾಕಿ ಒಂದೇ ಸ್ಪೋರ್ಟ್ ಜಸ್ಟಿಸ್ ಕೊಟ್ಟಿರೋದು. ಹಾಕಿಲಿ ಇಂಡಿಯಾ ಗೆದ್ದಿರೋಷ್ಟು ಇನ್ಯಾವ ದೇಶನೂ ಗೆದ್ದಿಲ್ಲ. 1928 ಸ್ಟಾರ್ಟ್ ಮಾಡ್ಕೊಂಡು 1960 ಬರೀ ಗೋಲ್ಡ್ ಮೆಡಲ್ಲೇ ಗೆದ್ದಿತ್ತು ಇಂಡಿಯಾ.
ಅದಾದಮೇಲೆ ಮಧ್ಯದಲ್ಲಿ 1956 ಗೋಲ್ಡ್ ಗೆಲ್ತಾರೆ, 1960 ಸಿಲ್ವರ್ ಗೆಲ್ತಾರೆ, ಪಾಕಿಸ್ತಾನ ಮೇಲೇನೋ ಸೋತ್ಬಿಡ್ತಾರೆ. ತಿರ್ಗಾ 64 ಗೆಲ್ತಾರೆ, 68 ಇನ್ನೊಂದು ಬ್ರಾನ್ಸ್ ಏನೋ ಬರುತ್ತೆ. 1980 ವಾಸ್ ದ ಲಾಸ್ಟ್ ಟೈಮ್ ಇಂಡಿಯಾ ಗೋಲ್ಡ್ ಗೆದ್ದಿದ್ದು ಒಲಿಂಪಿಕ್ಸಲ್ಲಿ. ಅದಾದಮೇಲೆ 41 ವರ್ಷ ಆದಮೇಲೆ ಲಾಸ್ಟ್ ಟೋಕಿಯೋ ಒಲಿಂಪಿಕ್ಸಲ್ಲೇ ಬ್ರಾನ್ಸ್ ಮೆಡಲ್ ಬಂದಿದ್ದು. ಹಾಕಿನೇ ಬೈ ಫಾರ್ ಸ್ವಲ್ಪ ಜಸ್ಟಿಸ್ ಕೊಟ್ಟಿರೋದು. ಅಥ್ಲೆಟಿಕ್ಸ್ ಆಗಲಿ, ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಆಗಲಿ, ಅದನ್ನು ಬಿಟ್ಟರೆ ಹಾಕಿ ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಮೆಡಲ್ಸ್ ಅಂತ ಬಂದಿರೋದು ರೆಸ್ಲಿಂಗಲ್ಲಿ ಮಾತ್ರ. ಮತ್ತು ಈ ವರ್ಷ ಹೇಳ್ದಂಗೆ 117 ಕ್ರೀಡಾಪಟುಗಳು 16 ಕ್ರೀಡೆಯಲ್ಲಿ ಪ್ಯಾರಿಸ್ಗೆ ಹೋಗ್ತಾ ಇದ್ದಾರೆ. ಏನು ಒಪ್ಸಿದೆ ಈ ವರ್ಷದ್ದು ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ? ಪೂರ್ತಿ ಒಂದು ಗ್ಲೋಬಲ್ ಸಿನಾರಿಯೋ ನೋಡಿದ್ರೆ ಈ ಸಲನೂ ನಮ್ಮ ಪಾಪ್ಯುಲೇಷನ್ಗೆ ನಾವು ಜಸ್ಟಿಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 117 ಜನ ಗೆಲ್ಬೋದಾದಂಥ ಮೆಡಲ್ಸ್ 95 ಮಾತ್ರ ಇಂಡಿಯಾ. ಆದರೆ ಆಗನ್ ಸಿಕ್ಸ್ ಮೆಡಲ್ಸ್ ನಮ್ದೇನಿದೆ ಮ್ಯಾಕ್ಸಿಮಮ್, ಅದನ್ನು ಬೆಟರ್ ಮಾಡ್ತಾರ. ನನ್ನ ಪರ್ಸ್ನಲ್ ಅನಾಲಿಸಿಸ್ ಮತ್ತು ನನ್ನ ಪರ್ಸ್ನಲ್ ಪರ್ಸೆಪ್ಷನ್ ಏನಂದರೆ ಈ ಸಲ 10 ದಾಟ್ತಾರೆ. ಫಸ್ಟ್ ಟೈಮ್ ಇಂಡಿಯಾ ಒಲಿಂಪಿಕ್ಸಲ್ಲಿ ಡಬಲ್ ಡಿಜಿಟ್ ರೀಚ್ ಆಗ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಪರ್ಸೆಪ್ಷನ್ ಮತ್ತು ಆಶಯ ಕೂಡ, ಗೆಲ್ಲಿ 10 ದಾಟಲಿ ಅನ್ನೋದನ್ನು. ಇವಾಗ ಹೇಳ್ದಂಗೆ 16 ಕ್ರೀಡೆಯಲ್ಲಿ ಯಾವ ಕ್ರೀಡಾಪಟುಗಳು ಯಾವ ಮೆಡಲ್ ಹೊಡಿಬೋದು ಅಂತ ಈ ಸಲ ಏನಾದರೂ ಹೇಳ್ಬೋದು ಅಂತ ಹೇಳಿದ್ರೆ? ಈಗ ಫಸ್ಟ್ ಆಫ್ ಆಲ್ ನಾವು ಕನ್ಸಿಡರ್ ಮಾಡಬೇಕಾಗಿದ್ದು ಲಾಸ್ಟ್ ಟೈಮ್ 6 ಮೆಡಲ್ ಯಾವ್ದ್ರಲ್ಲಿ ಬಂತು ಅಂತ. ಲಾಸ್ಟ್ ಟೈಮ್ PV ಸಿಂಧು ಗೆದ್ದಿದ್ರು, ಈ ಸಲನೂ PV ಸಿಂಧುಗೆ ಗೆಲ್ಲೋ ಚಾನ್ಸ್ ಇದೆ ಮೆಡಲ್ಲು. ಹೋದ ಸಲ ನೀರಜ್ ಚೋಪ್ರಾ ಗೋಲ್ಡ್ ಗೆದ್ದಿದ್ರು, ಈ ಸಲನೂ ಗೋಲ್ಡ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮೆಡಲ್ ಬರೋ ಚಾನ್ಸ್ ಇದೆ. ಅದು ಬಿಟ್ಟರೆ ಲಾಸ್ಟ್ ಟೈಮ್ ಇಬ್ಬರು ರೆಸ್ಲಿಂಗಲ್ಲಿ ಮೆಡಲ್ಸ್ ಯಾರು ಗೆದ್ದಿದ್ರು, ಬಜರಂಗ್ ಪುನಿಯಾ ಮತ್ತು ರವಿಕುಮಾರ್ ದಹಿಯಾ. ರೆಸ್ಲಿಂಗಲ್ಲಿ ಅವರಿಬ್ಬರು ಈ ಸಲ ಕ್ವಾಲಿಫೈ ಆಗಿಲ್ಲ ಒಲಿಂಪಿಕ್ಸ್ಗೆ. ಲವ್ಲಿನಾ ಬೋರ್ಗೊಹೈನ್ ಬಾಕ್ಸಿಂಗಲ್ಲಿ ಈ ಸಲನೂ ಇದ್ದಾರೆ. ಅವ್ರು ಲಾಸ್ಟ್ ಟೈಮ್ ಆಡಿದ್ದು 69 kg ಕ್ಯಾಟಗರಿ, ಆದರೆ ಈ ಸಲ 69 kg ಕ್ಯಾಟಗರಿ ಕ್ಯಾನ್ಸಲ್ ಮಾಡಿದ್ರು ಅಂತ 75 kg ಕ್ಯಾಟಗರಿ ಇದೆ. ವೆಯ್ಟ್ ಅಪ್ ಮಾಡಿಬಿಟ್ಟು ಆ ಕ್ಯಾಟಗರಿಲಿ ಬಂದಿದ್ದಾರೆ. ಈ ಸಲನೂ ಒಂದು ಮೆಡಲ್, ಹೈ ಮೆಡಲ್ ಹೋಪ್ಸ್ ಇದೆ ಲವ್ಲಿನಾ ಇಂದ. ಅದನ್ನ ಬಿಟ್ರೆ ಎವ್ರಿ ಸ್ಪೋರ್ಟ್ ವೈಸ್ ತಗೊಂಡು ಹೋಗ್ಬೇಕು ಅಂತ ನೋಡಿದಾಗ ಇಂಡಿಯಾ ಈ ಸಲ ಮ್ಯಾಕ್ಸಿಮಮ್ ಕಂಟಿಂಜೆಂಟ್ ತಗೊಂಡು ಹೋಗ್ತಾ ಇರೋದು ಶೂಟಿಂಗ್ ಅಲ್ಲಿ. 21 ಶೂಟರ್ಸ್ ಯಾವ ಸಲನೂ ಹೋಗಿರಲ್ಲ. ಲಾಸ್ಟ್ ಟೈಮ್ 15 ಇದ್ರು, ಈ ಸಲ ಮ್ಯಾಕ್ಸಿಮಮ್ 21 ಶೂಟರ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. 21 ಶೂಟರ್ಸ್ ಅಲ್ಲಿ ನನ್ನ ಪ್ರಕಾರ ಅವರೇ ಒಂದು 3-4 ಮೆಡಲ್ಸ್ ಗೆಲ್ಲಬಹುದು. ಫಿಫ್ತ್ ಕೌರ್ ಸಾಮ್ರಾ ಅಂತ, ಅವಳು ಏಷ್ಯಾಡಲ್ಲಿ 2022 ಏಷ್ಯಾಡಲ್ಲೂ ಗೋಲ್ಡ್ ಮೆಡಲಿಸ್ಟ್. ಅವಳು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಈ ಸಲ. ಅವ್ರು ಗೆಲ್ಬೋದು. ಮನು ಬಕರ್ ಅಂತ ಶೂಟರ್ ಯಾರು, ಅವರು ಗೆಲ್ಬೋದು. ಮನು ಬಕರ್ ಒಂದು ಮಿಕ್ಸೆಡ್ ಟೀಮ್ ಇವೆಂಟಲ್ಲಿ ಸರಬ್ಜೋತ್ ಸಿಂಗ್ ಅಂತ ಶೂಟರ್ ಇದ್ದಾರೆ, ಅವ್ರಿಗೂ ಹೈ ಚಾನ್ಸಸ್ ಇದೆ. ಸಂದೀಪ್ ಸಿಂಗ್ ಅಂತ ಇಂಡಿಯನ್ ಆರ್ಮಿಯಿಂದ, ಅವರೊಬ್ಬ ನೈಬ್ ಸುಬೇದಾರ್, ಅವರು ಸಿಯಾಚಿನ್ ಗ್ಲೇಷಿಯರೆಲ್ಲ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಅವರು ಟ್ರಯಲ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ಯಾರ. ಏಷ್ಯಾಡಲ್ಲಿ ಬ್ರಾನ್ಸ್ ಮೆಡಲಿಸ್ಟು ರಮಿತಾ ಜಿಂದಾಲ್ ಅಂತ. ರಮಿತಾ ಜಿಂದಾಲ್ ಅವರು ಈ ಸಲ ಕ್ವಾಲಿಫಿಕೇಶನ್ ಟ್ರಯಲ್ಸಲ್ಲಿ ವರ್ಲ್ಡ್ ರೆಕಾರ್ಡ್ ಏನಿದೆ ಅವ್ರ ಇವೆಂಟ್ದು ಅದಕ್ಕಿಂತ 0.1 ಪಾಯಿಂಟ್ ಜಾಸ್ತಿ ಶೂಟ್ ಮಾಡಿದ್ದಾರೆ ವರ್ಲ್ಡ್ ರೆಕಾರ್ಡ್ಗಿಂತ. ಸೊ ಅವ್ರ ಕಡೆಯಿಂದನೂ ಹೋಪ್ಸಿದೆ. ಆ ಹುಡುಗಿ ಕಾಮ್ರಾ, ಅವ್ರ ಮೆಡಿಕಲ್ ಸ್ಟಡೀಸ್ನ ಬಿಟ್ಟು ಶೂಟಿಂಗ್ಗೆ ಅಂತಾನೆ ಆ ಪ್ರೊಫೆಷನ್ನೇ ತಗೊಂಡಿದ್ದಾರೆ. ಈಗ ಏಷ್ಯಾಡ್ ಗೋಲ್ಡ್ ಮೆಡಲಿಸ್ಟ್, ವರ್ಲ್ಡ್ ರೆಕಾರ್ಡ್ ಹೋಲ್ಡರು ಅವರು. ಸರಬ್ಜೋತ್ ಸಿಂಗ್ ಇರ್ಬೋದು, ಮನು ಬಕರ್ ಇರ್ಬೋದು, ಸಂದೀಪ್ ಸಿಂಗ್ ಇರ್ಬೋದು, ಇನ್ನೂ ಕೆಲವು ಶೂಟರ್ಸ್ ಇದ್ದಾರೆ. ಇವರು ಈ 21 ಜನದ ಕಂಟಿಂಜೆಂಟ್ ಇಂದ ಅಟ್ಲೀಸ್ಟ್ 3-4 ಮೆಡಲ್ ಬಂದರೆ ಇಂಡಿಯಾ ಡಬಲ್ ಡಿಜಿಟ್ ತಲುಪುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ತುಂಬ ಈಸಿ ಆಗ್ಬೋದು ಅಂತ ಬಿಟ್ಟರೆ ಹಾಕಿ ಬಗ್ಗೆ ಹೇಳೋದಾದರೆ, ಹಾಕಿ ನಾವಾಗಲೇ ಹೇಳ್ದಂಗೆ 1928 to 1956 ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ. ಒನ್ ಆಫ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ. ಸ್ಪೋರ್ಟಿಂಗ್ ಅರೇನಾದಲ್ಲಿ ಆ ಲೆಗಸಿಗೆ ತಕ್ಕ ಹಾಗೆ, ನಮ್ಮ ದೇಶದ ಸ್ಟ್ಯಾಚರ್ಗೆ ತಕ್ಕ ಹಾಗೆ ಪರ್ಫಾರ್ಮ್ ಮಾಡಿರೋ ಸ್ಪೋರ್ಟ್ ಅದೊಂದೇನೆ. 1928 ಇಂದ ಸಚಿನ್ ತೆಂಡೂಲ್ಕರ್ ಗೊತ್ತು, ತುಂಬಾ ಸ್ಪೋರ್ಟಿಂಗ್ ಹೀರೋಸ್ ಗೊತ್ತು. ಆದರೆ ಹಾಕಿ ಅಂತ ಹೇಳಿದ್ರೆ ಇವಾಗ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಒಂದು ಹೈಯೆಸ್ಟ್ ಅವಾರ್ಡ್ ಕೊಡೋದೇ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್. ವಾಸ್ ಅ ಹಾಕಿ ಪ್ಲೇಯರ್. 1928, 1932, 1936 3 ಒಲಿಂಪಿಕಲ್ಲೂ ಗೋಲ್ಡ್ ಮೆಡಲ್ ಅವ್ರದ್ದು. ಮತ್ತೆ ಅವ್ರ ಥರ ಹಾಕಿ ಪ್ಲೇಯರ್ ಇದುವರೆಗೂ ಡಾನ್ ಬ್ರಾಡ್ಮನ್ ಹೆಂಗೆ ಕ್ರಿಕೆಟ್ಗೆ, ಮೇಜರ್ ಧ್ಯಾನ್ಚಂದ್ ಹಾಗೆ ಹಾಕಿಗೆ ಅಂತ ಹೇಳ್ತಾರೆ. ಮೇಜರ್ ಧ್ಯಾನ್ಚಂದ್ ಮಗಾನು ಹಾಕಿ ಆಡ್ತಾ ಇದ್ರು, ಅವ್ರ ತಮ್ಮ ರೂಪ್ಚಂದ್ ಹಾಕಿ ಆಡ್ತಾ ಇದ್ರು. ಧ್ಯಾನ್ಚಂದ್ ಬಿಟ್ರೆ ಬಲ್ಬೀರ್ ಸಿಂಗ್ ಸೀನಿಯರ್ ಅಂತ ಇದ್ರು. ಚಂಡೀಗಢಲ್ಲಿ ಒಂದು ಹಾಕಿ ಸ್ಟೇಡಿಯಂ ಇದೆ, ಅವ್ರ ಹೆಸರಲ್ಲೇ ಸ್ಟೇಡಿಯಂ ಇರೋದು. ಈಗ ಇಂಥವ್ರ ಹೆಸರೆಲ್ಲ ಕೇಳೇ ಇರಲ್ಲ. ಬಲ್ಬೀರ್ ಸಿಂಗ್ ಸೀನಿಯರ್ ಅಂತ ಹೇಳಿದ್ರೆ
ಬಲ್ಬೀರ್ ಸಿಂಗ್ ದೋಸಾಂಜ್ ಅವ್ರ ಹೆಸರು. ಅವರು ಒಬ್ಬ ಸ್ಪೋರ್ಟ್ಸ್ ಪರ್ಸನಾಲಿಟಿಗೆ ಪದ್ಮಶ್ರೀ ಅಂತ ಕೊಟ್ಟಿದ್ದು ಅವ್ರಿಗೆ ಫಸ್ಟ್. ಅವರು 3 ಒಲಿಂಪಿಕ್ಸ್ 1948, 1952, 1956 3 ಒಲಿಂಪಿಕಲ್ಲೂ ಗೋಲ್ಡ್ ಮೆಡಲ್. 1952 ಹಿ ವಾಸ್ ದ ವೈಸ್ ಕ್ಯಾಪ್ಟನ್, 1956 ಹಿ ವಾಸ್ ದ ಲೀಡಿಂಗ್ ಗೋಲ್ ಸ್ಕೋರರ್ ಅಂಡ್ ಹಿ ವಾಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಅದನ್ನ ಬಿಟ್ಟರು 1975 ಅಲ್ಲಿ ಇಂಡಿಯಾ ಲಾಸ್ಟ್ ವರ್ಲ್ಡ್ ಕಪ್ ಗೆದ್ದಿದ್ದು ಹಾಕಿದು, ಆ ಟೀಮ್ನು ಮ್ಯಾನೇಜರ್ ಆಗಿದ್ರು. ಅದು ಬಿಟ್ರೆ ಮಾಡರ್ನ್ ಧ್ಯಾನ್ ಚಂದ್ ಅಂತ ಹೇಳ್ತಾರೆ, ಮೊಹಮ್ಮದ್ ಶಾಹಿದ್ ಅಂತ. ಮೊಹಮ್ಮದ್ ಶಾಹಿದ್ ಈಗ ರೀಸೆಂಟ್ಲಿ ತೀರೋಗ್ಬಿಟ್ರು. ಧನ್ರಾಜ್ ಪಿಲ್ಲೆ, ಇವರೆಲ್ಲ ಒಲಿಂಪಿಕ್ ಹೀರೋಸ್. ಸೆಲೆಬ್ರೇಟ್ ಮಾಡಬೇಕು ನಮ್ಮ ಜನ, ಆದ್ರೆ ಯಾರಿಗೂ ಅಷ್ಟು ಗೊತ್ತೇ ಇಲ್ಲ ಈ ಹೆಸರುಗಳೆಲ್ಲ. ಹಾಕಿ 1980 ಆದ್ಮೇಲೆ 1980 ವಾಸುದೇವನ್ ಭಾಸ್ಕರನ್ ಅಂತ ಪ್ಲೇಯರ್ ಇದ್ರು, ಅವ್ರ ಕ್ಯಾಪ್ಟನ್ಸಿಲ್ ಗೆದ್ದಾದ್ಮೇಲೆ ಈ ಸಲಾನೇ ಒಂದು ಮೆಡಲ್. ಲಾಸ್ಟ್ ಟೈಮ್ 2020 ಟೋಕಿಯೋ ಒಲಿಂಪಿಕ್ಸ್ ಅಲ್ಲೇನೆ ಬ್ರಾನ್ಸ್ ಮೆಡಲ್ ಬಂದಿದ್ದು. ಈ ಸಲ ಕಲರ್ ಚೇಂಜ್ ಆಗಬೇಕು, ಬ್ರಾನ್ಸ್ ಇಂದ ಎಲಿವೇಟ್ ಆಗಬೇಕು ಅಂತ. ಯಾವ ಗ್ರೂಪ್ ಅಲ್ಲಿ ಬಿದ್ದಿದ್ದಾರೆ, ಅರ್ಜೆಂಟೀನಾ ಇದೆ, ಬೆಲ್ಜಿಯಂ ಇದೆ, ಆಸ್ಟ್ರೇಲಿಯಾ ಇದೆ, ತುಂಬಾ ಟಫ್ ಇದೆ. ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬೋದು. ಕ್ವಾರ್ಟರ್ ಫೈನಲ್ಸ್ ಇಂದ ಹೇಗೆ ಆಡ್ತಾರೆ ಅಂತ ಚಾನ್ಸಸ್ ಇದೆಯಾ? ಫುಲ್ ಚಾನ್ಸ್ ಇದೆ. ಯಾಕೆ? ಕೋಚ್ ಕ್ರೇಗ್ ಫುಲ್ಟನ್ ಇದ್ದಾರೆ. ಕ್ರೇಗ್ ಫುಲ್ಟನ್ ಅವಾಗ ಬೆಲ್ಜಿಯಂ ಟೀಮ್ ಒಲಿಂಪಿಕ್ ಚಾಂಪಿಯನ್ಸ್ ಆದಾಗ ಅವ್ರ ಜೊತೆ ಅಸಿಸ್ಟೆಂಟ್ ಕೋಚ್ ಆಗಿದ್ರು. ಸೊ ಆ ಚಾಂಪಿಯನ್ ಮೈಂಡ್ ಸೆಟ್ ಗೊತ್ತಿರುತ್ತೆ. ಮತ್ತೆ ಈ ಟೀಮ್ನ ಬ್ಯಾಕ್ ಬೋನ್ ಇದೆ, ಎಕ್ಸ್ಪೀರಿಯನ್ಸ್ ಬೇಸ್. ಮನ್ಪ್ರೀತ್ ಸಿಂಗ್ ಇರ್ಬೋದು, 4ನೇ ಒಲಿಂಪಿಕ್ಸ್ ಆಡ್ತಾ ಇದ್ದಾರೆ. ಕೀಪರ್ ಶ್ರೀಜೇಶ್ ಇರ್ಬೋದು, 4ನೇ ಒಲಿಂಪಿಕ್ಸು. ಸೊ ಹಾರ್ದಿಕ್ ಇರ್ಬೋದು, ಇಂಡಿಯನ್ ಟೀಮ್ ಕ್ಯಾಪ್ಟನ್ ಇವಾಗ ಹರ್ಮನ್ಪ್ರೀತ್ ಸಿಂಗ್. ಹರ್ಮನ್ಪ್ರೀತ್ ತರ ಡ್ರ್ಯಾಗ್ ಫ್ಲಿಕ್ಕರ್ ಇವಾಗ ಪ್ರೆಸೆಂಟ್ ವರ್ಲ್ಡ್ ಹಾಕಿಲೇ ತುಂಬಾ ಕಡಿಮೆ ಜನ ಇದೆ, ಆ ಲೆವೆಲ್ ಪ್ಲೇಯರ್ ಅವರು. ಎಕ್ಸ್ಪೀರಿಯನ್ಸು ಇದೆ, ಯೂತು ಇದೆ, ಒಳ್ಳೆ ಕೋಚ್ ಇದೆ ಕ್ರೇಗ್ ಫುಲ್ಟನ್ ಅಲ್ಲಿ. ಸಲ ಏನು ಬ್ರಾನ್ಸ್ ಗೆದ್ದಿದ್ರು ಅದನ್ನ ಬೆಟರ್ ಮಾಡ್ಬೋದು. ತುಂಬಾ ಈಸಿ ಇಲ್ಲ, ಆದರೆ ಮಾಡ್ಬೋದು. ಆ ಪೊಟೆನ್ಷಿಯಲ್ ಇದೆ ಟೀಮ್ಗೆ. ಒಂದು ಕ್ವೆಶನ್ ಕೇಳೋದಾದರೆ, ಲಾಸ್ಟ್ 1980 ಹಾಕಿ ಮೆಡಲ್ ಹೊಡೆದಿದ್ದು, ಅದು ಬಿಟ್ಟರೆ 2021 ಹೊಡೆದಿದ್ದಂತ. ಅಷ್ಟೊಂದು ಲಾಂಗ್ ಗ್ಯಾಪು, ಅಷ್ಟು ಮೆಡಲ್ ತೆಗ್ದಿದ್ರು ಕೂಡ ಯಾಕೆ ಬಂತು? ಅವಾಗ ಮಣ್ಣು ಮೇಲೆ ಆಡ್ತಾ ಇದ್ದು ಹಾಕಿ, ಇವಾಗ ಆಡೋದು ಗ್ರೀನ್ ಟರ್ಫ್ ಮೇಲೆ. ಮಣ್ಣಿಂದ ಆ ಟ್ರಾನ್ಸಿಷನ್ ಆಯಿತು. ಆ ಟ್ರಾನ್ಸಿಷನ್ಗೆ ನಾವು ಅಡಾಪ್ಟ್ ಆಗೋದು ತುಂಬ ಕಷ್ಟ ಆಯಿತು. ಮತ್ತು ನಾನು ಇನ್ನೊಂದು ಫ್ಯಾಕ್ಟರ್ ಏನು ಹೇಳ್ತೀನಿ ಅಂದರೆ, 1983 ನಾವು ವರ್ಲ್ಡ್ ಕಪ್ ಗೆಲ್ತೀವಿ ಕ್ರಿಕೆಟು. 1980 ತನಕ ನಾವು ಗೆದ್ದಿರೋ ಒಲಿಂಪಿಕ್ ಮೆಡಲ್ಸ್ ಮ್ಯಾಟ್ರ್ ಆಗಲಿಲ್ಲ. ಆದರೆ 1983 ಕ್ರಿಕೆಟ್ ಗೆದ್ದಿದ್ದು ತುಂಬ ದೊಡ್ಡ ವಿಚಾರ ಆಯಿತು. ಮತ್ತು ಇಂಡಿಯಾ ಒಂದು ಕ್ರಿಕೆಟ್ ಫ್ರೆಂಡ್ಸಿ ನೇಷನ್ ಆಯಿತು ಅವಾಗಿಂದ. ಅದಕ್ಕೆ ಮತ್ತೆ ಹಾಕಿದ್ದು ಡೌನ್ಫಾಲ್ಗೆ ಡೈರೆಕ್ಟ್ ಲಿಂಕ್ ಇಲ್ಲ ಅಂತ ಹೇಳಿದ್ರು, ಅದು ಒಂದು ಫ್ಯಾಕ್ಟರ್ ಆಗಿರಬಹುದು. ಜನ ಹಾಕಿ ಪ್ಲೇಯರ್ಸ್ನ ಅಪ್ರಿಷಿಯೇಟ್ ಮಾಡೋದು ಕಡಿಮೆ ಆಗಿರ್ಬೋದು, ಮತ್ತು ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಕಡಿಮೆ ಆಗಿರ್ಬೋದು. ಮತ್ತು ಈಗಿನ ರೀಸೆಂಟ್ ಟೈಮ್ಸಲ್ಲಿ ಇವಾಗಿನ ಅಥ್ಲೀಟ್ಸ್ಗೆ ಮತ್ತು ಹಾಕಿ ಟೀಮ್ಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಅದು ಸೆಕೆಂಡ್ ಟು ನನ್. ಯಾಕೆಂದರೆ ಬೆಸ್ಟ್ ಕೋಚಸ್ನ ಹೈರ್ ಮಾಡ್ತಾರೆ. ಲಾಸ್ಟ್ ಒಲಿಂಪಿಕ್ಸ್ ಗೆದ್ದಾಗಲೂ ಗ್ರಾಮ್ ರೀಡ್ ಇದ್ರು, ಈ ಕ್ರೇಗ್ ಫುಲ್ಟನ್ ಇದ್ದಾರೆ. ಈಗಿನ ಅಥ್ಲೀಟ್ಸು ಎಲ್ಲಿಗೆ ಬೇಕಾದರೂ ಹೋಗಿ ಟ್ರೈನ್ ಮಾಡ್ಬೋದು. ನೀವೊಬ್ಬ ಲಾಂಗ್ ಡಿಸ್ಟೆನ್ಸ್ ರನ್ನರ್ ಆಗಬೇಕು ಅಂತ ಹೇಳಿದ್ರೆ, ಲಾಂಗ್ ಡಿಸ್ಟೆನ್ಸ್ ರನ್ನರ್ಸ್ ಎಲ್ಲಿಂದ ಜಾಸ್ತಿ ಇದ್ದಾರೆ? ಕೆನ್ಯಾದಿಂದ. ಸೊ ಕೆನ್ಯಾಗೆ ಕಳಿಸ್ತಾರೆ ನಮ್ಮ ರನ್ನರ್ಸ್ನ, ಹೋಗಲ್ಲಿ ಟ್ರೈನ್ ಮಾಡ್ಕೊಂಬನ್ನಿ ಅಂತ. ಆ ಇನ್ಫ್ರಾಸ್ಟ್ರಕ್ಚರ್ ಗೌರ್ಮೆಂಟ್ ಕೊಡ್ತಾ ಇದೆ. ಮೊದಲು ಕೊಡ್ತಾ ಇದ್ರೇನೋ, ಆದರೆ ಇವಾಗ ಗೆಲ್ಲಬೇಕು ಅಂತಾನೆ ಕೊಡ್ತಾ ಇದ್ದಾರೆ. ಮತ್ತೆ ದ ಪ್ಲಾನ್ ಇಸ್ ನಾಟ್ ಫಾರ್ ಟುಡೇ. 2024 ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ಪ್ಲಾನಿಂಗ್ ನಡೀತಾ ಇರೋದು 2032 ಒಲಿಂಪಿಕ್ಸ್ಗೆ. ಇವತ್ತಿಂದ ಚೈನಾ ಆಗಲಿ USA ಆಗಲಿ ಮುಂದೆ ಹಾಕಿದ್ದಾರೆ ಅಂದರೆ ಅವ್ರು ಆ ಥರನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಇಂಡಿಯಾನೂ ಅಷ್ಟೇ, ಇವಾಗ 6 ಒಲಿಂಪಿಕ್ಸ್ ಮೆಡಲ್ ಆಗಿದೆ. ಈ ಸಲ ಒಂದು ಡಬಲ್ ಫಿಗರ್ ಬರಬೇಕು. ಇನ್ನು 20 years 2 decades ಡೌನ್ ದ ಲೈನ್ ಚೈನಾ ಮತ್ತು USA ಹಿಂಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಲೆವೆಲ್ಗೆ ಹೋಗ್ಬೋದು ಇಂಡಿಯಾ ಅಂತ. ಹಾಕಿನಲ್ಲಿ ಹಾಗಾದ್ರೆ ಒಂದು ಮೆಡಲ್ ಪಕ್ಕ ಮಾಡ್ಕೋಬೋದು ಭಾರತದವರು, ಹಂಗೆ ನೋಡೋಕೆ ಹೋದರೆ. ಓಕೆ, ಆರ್ಚರಿ ಬಗ್ಗೆ ಮಾತಾಡೋದಾದರೆ, ಆರ್ಚರಿನೂ ಈ ಸಲ ಒಂದು ಟೀಮಲ್ಲಿ ಮ್ಯಾಕ್ಸಿಮಮ್ 6 ಆರ್ಚರ್ಸೇ ಹೋಗೋಕ್ಕಾಗೋದು. ಫುಲ್ ಕೋಟ ಹೋಗ್ತಾರೆ. ಅಲ್ಲೂ ತುಂಬ ಪಾಲಿಟಿಕ್ಸ್ ಕಾಣಿಸುತ್ತೆ. ಯಾಕೆಂದರೆ ಇವರು ಹೈರ್ ಮಾಡಿದ್ರು ಒಬ್ಬ ಸೌತ್ ಕೊರಿಯನ್ ಕೋಚ್ನ, ಉಂಕಿ ಅಂತ. 2012 ಸೌತ್ ಕೊರಿಯನ್ ಟೀಮ್ ಏನಿತ್ತು, ಅವರು ಎರಡು ಇವೆಂಟ್ಸಲ್ಲಿ ಗೋಲ್ಡ್ ಮೆಡಲಿಸ್ಟ್ ಯಾರಿದ್ರು ಅವ್ರಿಗೆ ಪರ್ಸನಲ್ ಕೋಚ್ ಆಗಿದ್ರು ಇವರು. ಅವ್ರನ್ನ ಇವರು ಹೈರ್ ಮಾಡ್ತಾರೆ. ಹೈರ್ ಮಾಡಿಬಿಟ್ಟು ಈ ಸಲ ಒಲಿಂಪಿಕ್ಸ್ಗೆ ಅವ್ರಿಗೆ ಆ ಕೋಚ್ ಅಕ್ರೆಡಿಷನ್ನೇ ಕೊಡಲ್ಲ. ಕೋಚ್ ಅಂತ ಕಳಿಸ್ತಾನೆ ಇಲ್ಲ ಅವ್ರನ್ನ. ಇಂಡಿಯಾ ಅಡ್ಮಿನಿಸ್ಟ್ರೇಷನ್ ಏನಿದೆ, ಒಲಿಂಪಿಕ್ ಅಡ್ಮಿನಿಸ್ಟ್ರೇಷನ್, ಅವರೇ ಆನ್ಸರ್ ಮಾಡಬೇಕು. ಆರ್ಚರಿ ಅಸೋಸಿಯೇಷನ್ ಇದೆ, ಅವರೇ ಆನ್ಸರ್ ಮಾಡಬೇಕು. ಅದನ್ನ ಬಿಟ್ರೆ ಎಕ್ಸ್ಪೀರಿಯನ್ಸ್ ಇದೆ. ದೀಪಿಕಾ ಕುಮಾರಿ 4ನೇ ಒಲಿಂಪಿಕ್ಸ್, ತರನ್ದೀಪ್ ರಾಯ್ ಅವ್ರಿಗೆ 40 ದಾಟಾಯಿತು. ಅವ್ರದ್ದು ಮೂರನೇ ಒಲಿಂಪಿಕ್ಸ್ ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್. ಪ್ರವೀಣ್ ಜಾಧವ್ ಇದ್ದಾರೆ. ಟ್ಯಾಲೆಂಟ್ ಇದೆ, ಎಕ್ಸ್ಪೀರಿಯನ್ಸು ಇದೆ, ಮತ್ತು ಆ ಯೂತು ಇದೆ. ಆರ್ಚರಿ ಒಂದು ಮೆಡಲ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಲ. ಯಾಕೆಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಮಿಕ್ಸೆಡ್ ಟೀಮ್ ಇವೆಂಟಲ್ಲಿ, ರೀಕರ್ವಲ್ಲಿ. ಆರ್ಚರಿಲಿ 2 ಟೈಪ್ಸ್ ಬರುತ್ತೆ, ರೀಕರ್ವ್ ಮತ್ತು ಕಾಂಪೌಂಡ್ ಅಂತ. ಕಾಂಪೌಂಡ್ ಇದ್ದಿದ್ರೆ ರೈಟಿಂಗಲ್ಲಿ ಬರ್ಕೊಡ್ಬೋದಿತ್ತು, ನಮ್ಮವರು ಎಲ್ಲರನ್ನೂ ಧೂಳಿಪಟ ಮಾಡ್ತಾ ಇದ್ರು ಅಂತ. ಇವಾಗ ಪ್ರವೀಣ್ ಓಜಸ್ ದಿವತ್ತಲ್ಲೇ ಇರ್ಬೋದು, ಅದಿತಿ ಇರ್ಬೋದು, ಅಭಿಷೇಕ್ ವರ್ಮಾ,
ಇವಾಗ ರೈನಿಂಗ್ ವರ್ಲ್ಡ್ ಚಾಂಪಿಯನ್ಸ್ ಮತ್ತೆ ಮೆಡಲಿಸ್ಟ್ಗಳು ಎಲ್ಲರೂ ಇಂಡಿಯಾದಲ್ಲೇ ಇರೋದು. ಮತ್ತೆ ಇಂಡಿಯನ್ ಕೋಚ್ ಸರ್ಜಿಯೋ ಪಾಗ್ನಿ ಅವ್ರು ಬಂದಾಗಿಂದ ಕಾಂಪೌಂಡ್ ಆರ್ಚರಿಲಿ ಇಂಡಿಯಾದ ಪರ್ಫಾರ್ಮೆನ್ಸ್ ಅಂತೂ ಸೆಕೆಂಡ್ ಟು ನನ್ ತುಂಬಾ ಚೆನ್ನಾಗಿದೆ. ಆದ್ರೆ ಒಲಿಂಪಿಕ್ಸ್ ಅಲ್ಲಿ ಇರೋದು ಬರೀ ರೀಕರ್ವ್ ಮಾತ್ರ. ರೀಕರ್ವ್ ಅಲ್ಲಿ ಆರು ಜನ ಮ್ಯಾಕ್ಸಿಮಮ್ 5 ಇವೆಂಟ್ ಅಲ್ಲಿ ಅಟ್ಲೀಸ್ಟ್ 1 ಮೆಡಲ್ ಈ ಸಲ ಎಕ್ಸ್ಪೆಕ್ಟ್ ಮಾಡ್ಬೋದು. ದೀಪಿಕಾ ಕುಮಾರಿ ಅಂತ ಒಂದು ತುಂಬಾ ಎಕ್ಸ್ಪೀರಿಯನ್ಸ್ ಆರ್ಚರ್ ಹೋಗಿದ್ದಾರೆ ಅಂತ. ನೆಕ್ಸ್ಟ್ ರೆಸ್ಲಿಂಗ್ ಬಗ್ಗೆ ಮಾತಾಡ್ಬೇಕು. ಕುಸ್ತಿ ಅದೇ ಲಾಸ್ಟ್ ಟೈಮ್ 2 ಮೆಡಲ್ ಬಂದಿದ್ದು ಇವರಿಂದ, ಬಜರಂಗ್ ಪುನಿಯಾ ಮತ್ತೆ ರವಿಕುಮಾರ್ ದಹಿಯಾ ಅಂತ. ಇಬ್ರು ಕ್ವಾಲಿಫೈ ಆಗಿಲ್ಲ. ಈ ಸಲ ಒಬ್ಬರೇ ಮೇಲ್ ರೆಸ್ಲರ್ ಕ್ವಾಲಿಫೈ ಆಗೋದು, ಅಮನ್ ಶರಾವತ್ 6 ಸೀಡ್. ಈ ಸೀಡಿಂಗ್ ರ್ಯಾಂಕಿಂಗ್ ಕೊಡ್ತಾರೆ. ಅವ್ರಿಗೆ ಬಿದ್ದಿರೋ ಆ ಬೌಟ್ಸ್ ಪ್ರಕಾರ ನೋಡಿದ್ರೆ ಅವ್ರಿಗೆ ಕ್ವಾರ್ಟರ್ ಫೈನಲಲ್ಲಿ ಸ್ವಲ್ಪ ಒಬ್ಬ ಟಫ್ ಅಪೋನೆಂಟ್ ಬರ್ಬೋದು ಅನ್ನೋದು ಬಿಟ್ರೆ, ಅದನ್ನ ದಾಟ್ಬಿಟ್ರೆ ಒಂದು ಮೆಡಲ್ ಆಗ್ಬಹುದು ಅಂತ. ಅದು ಬಿಟ್ರೆ ಅಮಿತ್ ಪಂಗಲ್ ಅಂತ, ಅಂತಿಮ್ ಪಂಗಲ್ ಅಂತ, ಆ ಹುಡುಗಿ ಶೀಸ್ ಅ ಜೂನಿಯರ್ ವರ್ಲ್ಡ್ ಚಾಂಪಿಯನ್. ಅವ್ರಿಗೂ ತುಂಬಾ ಒಳ್ಳೆ ಚಾನ್ಸ್ ಇದೆ. ಅವರು ಶೀಸ್ 4th ಸೀಡೆಡ್ ಆರ್ ಸಮಥಿಂಗ್. ಅವಳಿಗೆ ಬಿದ್ದಿರೋ ಟೈಸ್ ಪ್ರಕಾರ ಅವಳು ಆ ವೆಯ್ಟ್ ಕ್ಯಾಟಗರಿಲಿರೋ ಟಾಪ್ ರೆಸ್ಲರ್ಸ್ ಯಾರು ಅವಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಗೋದೇ ಇಲ್ಲ. ಅವಳಿಗೆ ಲಾಸ್ಟ್ ಅಲ್ಲಿ ಸಿಗ್ತಾರೆ. ಅವಳಿಗೆ ಬಿದ್ದಿರೋ ಡ್ರಾ ಅಷ್ಟು ಚೆನ್ನಾಗಿ ಬಿದ್ದಿದೆ. ಸೊ ಮೇಜರ್ ಹಿಕಪ್ಸ್ ಆ ಹುಡುಗಿ ಏನೂ ಮಾಡಲಿಲ್ಲ. ಒಲಿಂಪಿಕ್ಸ್ ಆ ಪ್ರೆಷರ್ ಇಲ್ಲದೆ ಪರ್ಫಾರ್ಮ್ ಮಾಡ್ತಾಳೆ ಅಂದ್ರೆ ಆ ಹುಡುಗಿ. ಮತ್ತೆ ವಿನೇಶ್ ಫೋಗಟ್, ಈ ದಂಗಲ್ ಫಿಲಮ್ ಅದು ಗೀತಾ ಕುಮಾರಿ, ಬಬಿತಾ ಕುಮಾರಿ ಅವ್ರ ತಂದೆ ಏನಿದ್ದಾರೆ ಅವರೇ ಟ್ರೈನ್ ಮಾಡಿರೋದು. ಅವ್ರ ಕಸಿನ್ ಸಿಸ್ಟರ್ ವಿನೇಶ್ ಫೋಗಟ್. ಬಟ್ ವಿನೇಶ್ ಫೋಗಟ್ ಎಲ್ಲ ಮೆಡಲ್ ಗೆದ್ದಿದ್ದಾರೆ. ಕಾಮನ್ವೆಲ್ತ್ ಗೆದ್ದಿದ್ದಾರೆ, ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಗೆದ್ದಿದ್ದಾರೆ, ಏಷ್ಯಾಡ್ ಗೆದ್ದಿದ್ದಾರೆ. ಇದೊಂದನ್ನ ಈ ಸಲ ಗೆದ್ಬಿಟ್ಟು ಪೂರೈಸ್ತಾರೆ. ಲಾಸ್ಟ್ ಒಲಿಂಪಿಕ್ಸ್ ಅಲ್ಲಿ ಒಂದು ಇಂಜುರಿ, ಫಸ್ಟ್ ಬೌಟಲ್ಲೇ ತುಂಬಾ ಮಂಡಿಗೇನೋ ಏಟ್ ಆಗ್ಬಿಟ್ಟು ರಿಟೈರ್ ಆಗ್ಬಿಡ್ತಾರೆ. ಅಂದ್ರೆ ಫಸ್ಟ್ ಮ್ಯಾಚಲ್ಲಿ ಆಚೆ ಹೋಗ್ಬಿಡ್ತಾರೆ. ಈ ಒಲಿಂಪಿಕ್ಸ್ ಅಲ್ಲಿ ಚಾನ್ಸ್ ಇದೆ, ತುಂಬಾ ದೊಡ್ಡ ಚಾನ್ಸ್ ಇದೆ. 3 ಮೆಡಲ್ ಅಂತಿಮ್ ಇರ್ಬೋದು, ಇಲ್ಲಾಂದ್ರೆ ವಿನೇಶ್ ಫೋಗಾಟ್ ಇರ್ಬೋದು, ಅಮನ್ ಇರ್ಬೋದು. 3 ಜನಕ್ಕೆ ತುಂಬಾ ಒಳ್ಳೆ ಚಾನ್ಸ್ ಇದೆ. ಬಿಟ್ರೆ ಬಾಕ್ಸಿಂಗ್ 2 ಹೆಸರು. ಒಂದು ಲವ್ಲಿನಾ, 69 kg ಲಾಸ್ಟ್ ಟೈಮ್ ಶಿ ವಾಸ್ ದ ಬ್ರಾನ್ಸ್ ಮೆಡಲಿಸ್ಟ್. ಈ ಸಲ ವೆಯ್ಟ್ ಅಪ್ ಮಾಡಿ 75 ಅಲ್ಲಿ ಆಡ್ತಾರೆ. ಲವ್ಲಿನಾ ಹ್ಯಾಸ್ ಅ ವೆರಿ ಗುಡ್ ಚಾನ್ಸ್. ಒಂದು ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಆ ಚಾಂಪಿಯನ್ ಮೈಂಡ್ ಸೆಟ್ ಇರುತ್ತೆ. ಹೆಂಗೆ ಗೆಲ್ಲಬೇಕು ಅನ್ನೋದು ಗೊತ್ತಿರುತ್ತೆ, ಬಿಕಾಸ್ ಶಿ ಹಸ್ ಡನ್ ಇಟ್ ಆಲ್ರೆಡಿ. ಮತ್ತೆ ಇನ್ನೊಂದು ತುಂಬಾ ದೊಡ್ಡ ಹೆಸರು ಕೇಳಿ ಬರೋದು ನಿಖತ್ ಝರೀನ್. ಮೇರಿ ಕೋಮ್ ಇಂದ ಇನ್ಸ್ಪೈರ್ ಆಗಿರೋ ಹುಡುಗಿ ನಿಖತ್ ಝರೀನ್. ಆ ಹುಡುಗಿ ಶಿ ಇಸ್ ಅ ವರ್ಲ್ಡ್ ಚಾಂಪಿಯನ್ ಹರ್ ಸೆಲ್ಫ್. 2022 ಇಂದ ಬರೀ 2 ಬೌಟ್ಸ್ ಸೋತಿರೋದು. ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಾಳೆ, ಏಷ್ಯಾಡ್ ಗೆದ್ದಾಳೆ, ಯು ನೇಮ್ ಇಟ್, ಶಿ ಹಸ್ ವನ್ ಎವ್ರಿಥಿಂಗ್. ಆ ಹುಡುಗಿಗೆ ಅವಳ ಕ್ಯಾಬಿನ್ ಅಲ್ಲಿ ಒಲಿಂಪಿಕ್ ಮೆಡಲ್ ಒಂದಿಲ್ಲ, ಪಕ್ಕ ಗೆಲ್ತಾಳೆ ನಿಖತ್ ಝರೀನ್. ಬಾಕ್ಸಿಂಗ್ ಅಲ್ಲಿ 1 ಮೆಡಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡು ಮಾಡ್ಬೋದು. ನಿಖತ್ ಝರೀನ್ ಅಂತೂ ಪಕ್ಕ ಮಾಡ್ತಾರೆ. ಹಾಂ. ನೆಕ್ಸ್ಟ್ ಹೋದರೆ ಅಥ್ಲೆಟಿಕ್ಸ್ನಲ್ಲಿ ಅಂದರೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸ್ ಅಂತ ಅಂಬ್ರೆಲಾ ಅಂತ ತಗೊಂಡಾಗ ನೀರಜ್ ಚೋಪ್ರಾ ಹೋದ್ಸಲ ಗೋಲ್ಡ್ ಗೆದ್ದಿದ್ರು. ಈ ನೀರಜ್ ಚೋಪ್ರಾ 90 ಮೀಟರ್ ಆ ಮಾರ್ಕ್ ಏನಿದೆ ತಲುಪದೆ ಹೋದ್ರೂ ಕನ್ಸಿಸ್ಟೆಂಟಾಗಿ ಮೆಡಲ್ಸ್ ಗೆದ್ಕೊಂಡೇ ಬರ್ತಾ ಇದ್ದಾರೆ. ಅವ್ರದ್ದು ಅಬ್ಡಕ್ಟರ್ದೇನೋ ಇಂಜುರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಕೋಚ್ ಪ್ರಕಾರ ಈಸ್ ರೆಡಿ ಟು ಗೋ ಅಂತ ಹೇಳಿದ್ದಾರೆ. ನೋಡಬೇಕು. ನೀರಜ್ ಚೋಪ್ರಾಗೆ ಟಫ್ ಕಾಂಪಿಟೇಷನ್. ಅವ್ರ ಚೆಕ್ ರಿಪಬ್ಲಿಕ್ದು ಅವ್ರದ್ದು ಕಂಟೆಂಪ್ರರಿ ಜಾವ್ಲಿನ್ ಥ್ರೋವರ್, ಅವ್ರ ಹೆಸರು ಜೇಕಬ್ ಅಂತ ಏನೋ. ಹಿ ಹ್ಯಾಸ್ ದ ಪೊಟೆನ್ಷಿಯಲ್ ಟು, ಅವ್ರ ಪರ್ಸನಲ್ ಬೆಸ್ಟ್ 90 ಮೀಟರ್ಸ್ ಮೇಲೆ ಹೋಗುತ್ತೆ. ನೀರಜ್ ಚೋಪ್ರಾದು 90 ಮೀಟರ್ಸ್ ಮೇಲಿಲ್ಲ ಪರ್ಸನಲ್ ಬೆಸ್ಟು. ಇನ್ನೊಬ್ಬ ಜರ್ಮನ್ ಜಾವ್ಲಿನ್ ಥ್ರೋವರ್, ಅವ್ರದ್ದು ಪರ್ಸನಲ್ ಬೆಸ್ಟ್ 90 ಮೀಟರ್ಸ್ ಮೇಲಿದೆ. ಒಬ್ಬ ಪಾಕಿಸ್ತಾನಿ ಜಾವ್ಲಿನ್ ಥ್ರೋವರ್, ಅವನದು ಪರ್ಸನಲ್ ಬೆಸ್ಟ್ 90 ಮೀಟರ್ಸ್ ಮೇಲಿದೆ. ಆದರೆ ಕನ್ಸಿಸ್ಟೆಂಟಾಗಿ ಆ 88-89 ಬ್ರಾಕೆಟ್ನ ಯಾವಾಗಲೂ ನೀರಜ್ ಚೋಪ್ರಾ ತಲುಪ್ತಾನೆ ಇದ್ದಾರೆ. ಇವರೆಲ್ಲ ಒಂದ್ಸಲ 85 ಎಸಿತಾರೆ, ಒಂದ್ಸಲ 90 ಎಸಿತಾರೆ. ಅವತ್ತಿಗೆ ಫ್ಲೂಕಲ್ಲಿ ಯಾರ್ದಾನ 90 ಮೇಲೆ ದಾಟ್ಬಿಟ್ರೆ ಕಷ್ಟ. ಆದರೆ ಈಗಿನ ಟ್ರೆಂಡ್ ನೋಡ್ಕೊಂಡು ಬಂದರೆ ಗೋಲ್ಡ್ ಇಲ್ಲ ಅಂದ್ರೂ ಕನಿಷ್ಠ ಪಕ್ಷ ಅದನ್ನ 1 ಮೆಡಲ್ ಗೆಲ್ತಾರೆ. ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಲ್ಲಿ, ಅಥ್ಲೆಟಿಕ್ಸ್ ಅಲ್ಲಿ 4x100 ಇದ್ರಲ್ಲಿ ಮೆನ್ಸ್ ರಿಲೇ ಟೀಮ್ ಕ್ವಾಲಿಫೈ ಆಗಿದೆ. ಟಾಪ್ 5 ಅಂತೂ ಇರ್ತಾರೆ. ಏನಾದರೂ ಮೆಡಲ್ ಬರುತ್ತಾ ಕಷ್ಟ, ನೋಡಬೇಕು. ಅದು ಬಿಟ್ಟರೆ ಎಲ್ಲರೂ ಪರ್ಸ್ನಲ್ ಬೆಸ್ಟ್ ಮತ್ತು ಏಷ್ಯನ್ ರೆಕಾರ್ಡ್ಸ್ನ ಬ್ರೀಚ್ ಮಾಡ್ತಾರೆ. ಒಲಿಂಪಿಕ್ಸ್ ಲೆವೆಲಲ್ಲಿ ಯಾರನ್ನ ಮೆಡಲ್ ತಗೋತಾರ. ಒಂದು ಹೆಸರು ಬರೋದು ಅವಿನಾಶ್ ಮುಕುಂದ್ ಸಾಬ್ಲೆ ಮಾಡಬಹುದು. ಈಸ್ ಅ ಡಾರ್ಕ್ ಹಾರ್ಸ್. ಜನ ಇಂಥವ್ರ ಬಗ್ಗೆ ಕೇಳಿ ತಿಳ್ಕೊಬೇಕು ಮತ್ತು ಸೆಲೆಬ್ರೇಟ್ ಮಾಡಬೇಕು ಇಂಥವ್ರನ್ನ. 1998 ಇಂದ 2018 ನಡೆದಿರೋ ಎಲ್ಲ ಕಾಮನ್ವೆಲ್ತ್ ಗೇಮ್ಸ್ ಏನಿದೆ ಅದರಲ್ಲಿ ಎಲ್ಲ 3 ಮೆಡಲ್ ಬರೀ ಕೆನ್ಯಾದವರೇ ಗೆಲ್ತಾ ಇದ್ದಿದ್ದು. ಗೋಲ್ಡ್, ಸಿಲ್ವರ್. 1998 ಇಂದ 2018 30 ವರ್ಷ ಆ ಕಂಟಿನ್ಯೂಸ್ ಸ್ಟ್ರೀಕ್ನ ಮುರಿದಿದ್ದು ಅವಿನಾಶ್ ಸಾಬ್ಲೆ. ಸಿಲ್ವರ್ ಮೆಡಲ್ ಅದು ಅವರು ಗೋಲ್ಡ್
ಮಿಸ್ ಆಗಿದ್ದು 0.05 ಸೆಕೆಂಡಲ್ಲಿ, ಒಂದು ವಿಸ್ಕರಲ್ಲಿ ಮಿಸ್ ಆಗಿದ್ದು. ಆ ಕಂಟಿನ್ಯೂ ಕೆನ್ಯಾದವರು ದೇ ಆರ್ ನ್ಯಾಚುರಲ್ ರನ್ನರ್ಸ್. ಅವ್ರದ್ದೇ ಒಂದು ಟ್ರೈಬ್ ಇದೆ ಕಲೆಂಜಿ ಅಂತ. ಆ ಕಲೆಂಜಿ ಟ್ರೈಬ್ ಏನಿದೆ ದಟ್ ಮೇಕ್ಸ್ 12% ಪಾಪ್ಯುಲೇಷನ್ ಆಫ್ ಕೆನ್ಯಾ. ಅವ್ರದ್ದು ಕೆನ್ಯಾದು ಲಾಂಗ್ ಡಿಸ್ಟೆನ್ಸ್ ರನ್ನರ್ಸು 75% ಅದೇ ಟ್ರೈಬಿಂದ ಬರ್ತಾರೆ. ಮತ್ತು ಅವ್ರದ್ದು ಬಾಡಿ ಅನಾಟಮಿ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ಗೆ ಅಂತಲೇ ಮಾಡಿಟ್ಟಿರೋದು. ಫಾರ್ ಎನ್ ಇಂಡಿಯನ್ ಅವ್ರ ಲೆವೆಲ್ ಕಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗೋದೇ ತುಂಬ ದೊಡ್ಡ ವಿಚಾರ. ಆದರೆ ಅವ್ರ ಸ್ಟ್ರೀಕ್ನ ಮುರಿದಿದಾರಲ್ಲ 30 ವರ್ಷದ ಸ್ಟ್ರೀಕ್ನ, ಅದು ಇಂಡಿಯಾ ಈಗ ವರ್ಲ್ಡ್ ಕಪ್ ಏನು ಗೆಲ್ತು ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳದೇ ಇದ್ರು ಅದಕ್ಕೆ ಈಕ್ವಿವೆಲೆಂಟ್ ಅಚೀವ್ಮೆಂಟ್ ಅದು ಅವ್ರದ್ದು ಆ ಸ್ಟ್ರೀಕ್ ಮುರಿದಿರೋದು. ಮತ್ತು ಇಂಡಿಯನ್ ಗೌರ್ಮೆಂಟ್ ಏನಂತ ಹೇಳಿದ್ರೆ ಅವಿನಾಶ್ ಸಾಬ್ಲೆನ ಒಂದು 100 days ಕ್ಯಾಂಪ್ಗೆ ಕೆನ್ಯಾಗೆ ಕಳಿಸಿದ್ರು. ಇವಾಗಲೂ ಹಿ ಈಸ್ ಪ್ರೆಸೆಂಟ್ಲಿ ಟ್ರೈನಿಂಗ್ ವಿತ್ ದ ಕೆನ್ಯನ್ಸ್. ಇದು ಟೈಮ್ ಅನ್ನೋದಕ್ಕಿಂತ ಇಟ್ಸ್ ಟ್ಯಾಕ್ಟಿಕಲ್ ವಾರ್ಫೇರ್. ಟೈಮ್ ಅನ್ನೋದಕ್ಕಿಂತ ಹೆಂಗೆ ಪೇಸ್ ಮಾಡ್ತಾರೆ, ಆ ಗ್ರೂಪ್ ಜೊತೆ ಹೇಗಿರಬೇಕು, ಯಾವಾಗ ಜೋರಾಗಿ ಅವ್ರು ಕಂಪೀಟ್ ಮಾಡ್ತಾ ಇರೋ ಇವೆಂಟ್ ಸ್ಟೀಪಲ್ ಚೇಸ್ ಅಂತ. 3000 ಮೀಟರ್ ಓಡಬೇಕು, ಮಧ್ಯದಲ್ಲಿ ಹರ್ಡಲ್ಸ್ ಇರುತ್ತೆ, ನೀರಿನ ಪಡಲ್ಸ್ ಇರುತ್ತೆ, ಅದನ್ನು ದಾಟ್ಕೊಂಡು ಹೋಗಬೇಕು. ಅವಿನಾಶ್ ಸಾಬ್ಲೆ ಗೆಲ್ಲಬೇಕು ಅಂಥವ್ರು ಗೆಲ್ಲಬೇಕು, ಕಷ್ಟಪಟ್ಟಿದ್ದಾರೆ. ಇಂಥ ಕಾಮನ್ವೆಲ್ತಲ್ಲೇ ಕೆನ್ಯನ್ಸೇ ಗೆಲ್ಲೋದು ಒಲಿಂಪಿಕಲ್ಲೂ. ಅವ್ರಿಗಂತ ಕ್ಲೋಸ್ ಫೈಟ್ ಕೊಟ್ಟಿದ್ದಾರೆ ಅಂದರೆ ಅದೊಂದು ಟ್ಯಾಕ್ಟಿಕಲ್ ವಾರ್ಫೇರ್. ಮತ್ತು ಅವ್ರ ಜೊತೆ ಟ್ರೈನ್ ಮಾಡ್ತಾ ಇದ್ದಾರೆ. ಡಾರ್ಕ್ ಹಾರ್ಸ್ ಅದೇ ಅಥ್ಲೆಟಿಕ್ಸಲ್ಲಿ ನೀರಜ್ ಚೋಪ್ರಾ ಬಿಟ್ಟರೆ ಅವಿನಾಶ್ ಸಾಬ್ಲೆ ಇಸ್ ದ ನೆಕ್ಸ್ಟ್ ನೇಮ್. ರಿಲೇ ಟಾಪ್ 5 ಬರ್ಬೋದು. ಟಾಪ್ 5 ಮೆಡಲ್ ಗೆಲ್ಲೋದು ಕಷ್ಟ ಇದೆ, ಆದರೆ ಅಲ್ಲಿ ತನಕ ಹೋಗಿರೋದೇ ತುಂಬ ದೊಡ್ಡ ಅಚೀವ್ಮೆಂಟ್. ಅಥ್ಲೆಟ್ಸಲ್ಲಿ 2 ಮೆಡಲ್ ಪಕ್ಕ ಮಾಡ್ಕೋಬೋದು ಇವಾಗಿರೋ ಇದಕ್ಕೆ. ಓಕೆ, ನೆಕ್ಸ್ಟು ಬ್ಯಾಡ್ಮಿಂಟನ್ ಬಗ್ಗೆ ಮಾತಾಡೋದಾದರೆ ಬ್ಯಾಡ್ಮಿಂಟನ್ ಪಿ ವಿ ಸಿಂಧು ಇದ್ದೇ ಇದ್ದಾರೆ. ಪಿ ವಿ ಸಿಂಧುಗೆ ತುಂಬ ಇಂಜುರೀಸ್ ಈ ನಡುವೆ. ಈಗಿನ ರೀಸೆಂಟ್ ಪಾಸ್ಟಲ್ಲಿ ಯಾವುದೇ ಮೇಜರ್ ಟೂರ್ನಮೆಂಟ್ ಗೆದ್ದಿಲ್ಲ, ಆದರೂ 2 time ಒಲಿಂಪಿಕ್ ಮೆಡಲಿಸ್ಟ್. ಯಾವ ದೇಶದಲ್ಲಿ ಯಾವ ಹೆಣ್ಮಗಳು ಮಾಡದೇ ಇರೋದನ್ನ ಅವ್ರು ಮಾಡಿದ್ದಾರೆ. 3 time ಆಗ್ತಾರ. ಗೋಲ್ಡ್ ಐ ಡೌಟ್, ತುಂಬ ಆನೆಸ್ಟಾಗಿ. ಕಾಂಪಿಟೇಷನ್ ತುಂಬ ಇದೆ. ವಿಲ್ ಶಿ ವಿನ್ ಅ ಮೆಡಲ್? ಶಿ ಶುಡ್. 3 ಸಲ 3 time ಒಲಿಂಪಿಕ್ ಮೆಡಲಿಸ್ಟ್, ಫಸ್ಟ್ ಇಂಡಿಯನ್ ಅಥ್ಲೀಟ್ ಆಗ್ತಾರೆ. ಯಾರು ಇಂಡಿವಿಜುವಲ್ ಸ್ಪೋರ್ಟಲ್ಲಿ, ಹಾಕಿಲಿ ತುಂಬ ಜನ ಗೆದ್ದಿದ್ದಾರೆ, ಆದರೆ ಇಂಡಿವಿಜುವಲ್ ಸ್ಪೋರ್ಟಲ್ಲಿ 3 ಮೆಡಲ್ ಗೆದ್ದಿರೋರು ಯಾರೂ ಇಲ್ಲವೇ ಇಲ್ಲ. ಆಗೋ ಚಾನ್ಸಸ್ ಇದೆ. ಬ್ಯಾಡ್ಮಿಂಟನಲ್ಲಿ ಹೈಯೆಸ್ಟ್ ಚಾನ್ಸ್ ಅಂತ ಇರೋದು ಮೆನ್ಸ್ ಡಬಲ್ಸಲ್ಲೇ. ಮೆನ್ಸ್ ಡಬಲ್ಸ್ ಅವರು ಲಾಸ್ಟ್ ಮಂತ್ ತನಕ ವರ್ಲ್ಡ್ ನಂಬರ್ 1 ಇದ್ದಿದ್ದು. ಇದು ಸಾತ್ವಿಕ್ ಸಾಯಿರೆಡ್ಡಿ ಮತ್ತು ಇವರು ಚಿರಾಗ್ ಶೆಟ್ಟಿ. ತುಂಬ ಒಳ್ಳೆ ಚಾನ್ಸ್ ಇದೆ, ಗೋಲ್ಡೇ ಗೆಲ್ಲೋ ಚಾನ್ಸ್ ಇದೆ. ಇದುವರೆಗೂ ಮೆನ್ಸ್ ವಿಭಾಗದಲ್ಲಿ ಬ್ಯಾಡ್ಮಿಂಟನಲ್ಲಿ ಒಲಿಂಪಿಕ್ಸಲ್ಲಿ ಮೆಡಲೇ ಬಂದಿಲ್ಲ. ಗೆದ್ದಿರೋದು ಇಬ್ಬರೇ, ಒಂದು ಪಿ ವಿ ಸಿಂಧು ಮತ್ತು ಸೈನಾ ನೆಹ್ವಾಲ್. ಈ ಸಲ ಆ ಜಿಂಕ್ಸ್ನ ಬ್ರೇಕ್ ಮಾಡ್ಬೋದು ಇವರು, ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ. ಮೆನ್ಸ್ ವಿಮೆನ್ ಡಬಲ್ಸಲ್ಲಿ ಅಶ್ವಿನಿ ಪೊನ್ನಪ್ಪ ಇದ್ದಾರೆ ನಮ್ಮ ಕರ್ನಾಟಕದವರೇ. ಅವ್ರಿಗೆ ಚಾನ್ಸ್ ಸ್ವಲ್ಪ ಕಡಿಮೆನೇ. ಅದು ಬಿಟ್ಟರೆ ಮೆನ್ ಸಿಂಗಲ್ಸಲ್ಲಿ HS ಪ್ರಣಯ್ ಇದ್ದಾರೆ. HS ಪ್ರಣಯ್ ಇವಾಗ ಗ್ಲಿಮ್ಸಸ್ ತೋರಿಸಿದ್ದಾರೆ. ಅಲ್ಲೇನಾದರೂ ಮ್ಯಾಜಿಕ್ ಮಾಡ್ತಾರ ನೋಡಬೇಕು. ಆದರೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಮೆನ್ಸ್ ಡಬಲ್ಸ್ ಮತ್ತು ಪಿ ವಿ ಸಿಂಧು 2 sure ಶಾರ್ಟ್ ಮೆಡಲ್ಸ್ ಆ ಥರ ಹೇಳಬೇಕು ಅಂದರೆ ಬ್ಯಾಡ್ಮಿಂಟನ್. ಅಂದರೆ ಬ್ಯಾಡ್ಮಿಂಟನಲ್ಲಿ ತನಕ ಮೆನ್ಸ್ ಮೆಡಲೇ ಹೊಡೆದಿಲ್ಲ. ಯಾವುದಾದ್ರೂ ಚಾನ್ಸ್ ಇತ್ತ ಹೊಡಿಬೋದು ಅಂತ ಹೋಗಿ ಹೊಡೆದಿಲ್ಲ ಅನ್ನೋ ಥರ ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿದ್ರೆ? ತುಂಬ ಒಳ್ಳೆ ಪ್ಲೇಯರ್ಸ್ ಯಾರು, ಪ್ರಕಾಶ್ ಪಡ್ಕೋಣೆ ಮತ್ತು ಪುಲೇಲ ಗೋಪಿಚಂದ್ ತುಂಬ ಹತ್ತಿರ ಹೋಗಿ ಸೋತಿದ್ದಾರೆ ಅಂತ ಏನಿಲ್ಲ. ಅದು ರಿಜುವಿನೇಷನ್ ಅಂತ ಕಾಣಿಸಿದ್ದೆ ಸೈನಾ ನೆಹ್ವಾಲಿಂದ. ಆಮೇಲೆ ಪಿ ವಿ ಸಿಂಧು ಬಂದಾದ್ಮೇಲೆ ತುಂಬ ಜನ ಇವಾಗ ಬರ್ತಾಯಿದ್ದಾರೆ. ಇದಕ್ಕೆಲ್ಲ ಕರ್ತೃ ಅಂತ ಹೇಳಿದ್ರೆ ಪುಲೇಲ ಗೋಪಿಚಂದ್ ಅವರ ಅಕಾಡೆಮಿಯಿಂದಾನೇ ತುಂಬ ಒಳ್ಳೊಳ್ಳೆ ಹೆಸರುಗಳು ಬಂದಿದ್ದಾವೆ, ಇನ್ನು ಮುಂದೆ ಬರ್ತವೆ. ಓಕೆ, ಹಾಗಾದರೆ ಈ ಸಲ ಮೆನ್ಸ್ ಡಬಲಲ್ಲಿ ಚಾನ್ಸ್ ಇದೆ ಫಾರ್ ದಿ ಫಸ್ಟ್ ಟೈಮ್. ಒಟ್ಟಾರೆ ಇವಾಗ ಮಾತಾಡಿದ ಪ್ರಕಾರ ಹಾಕಿ ಇರ್ಬೋದು, ಶೂಟಿಂಗ್ ಇರ್ಬೋದು, ಆರ್ಚರಿ ಇರ್ಬೋದು, ರೆಸ್ಲಿಂಗು, ಬಾಕ್ಸಿಂಗು, ವೆಯ್ಟ್ ಲಿಫ್ಟಿಂಗು, ಅಥ್ಲೆಟಿಕ್ಸು, ಬ್ಯಾಡ್ಮಿಂಟನ್ ಇದೆಲ್ಲ ಬಿಟ್ಟು ಔಟ್ ಆಫ್ ಸಿಲೆಬಸ್ ಯಾವುದಾದ್ರೂ? ವೆಯ್ಟ್ ಲಿಫ್ಟಿಂಗ್ ಲಾಸ್ಟ್ ಟೈಮ್ ಇವ್ರು ಗೆದ್ದಿದ್ರು, ಮೀರಾಬಾಯಿ ಚಾನು. ಈ ಸಲನೂ ಚಾನ್ಸ್ ಇದೆ. ಈ ಸಲ 12 ಜನ ಅವ್ರ ವೆಯ್ಟ್ ಕ್ಯಾಟಗರಿಲಿ ಏನಿದ್ದಾರೆ. ಮೀರಾಬಾಯಿ ಚಾನು ಬಿಟ್ಟರೆ ಒಬ್ಬರು ಮಾತ್ರ 200 kg ಮೇಲ್ ಎತ್ತೋ ಕೇಪಬಿಲಿಟಿ ಇರೋದು. ವೆಯ್ಟ್ ಲಿಫ್ಟಿಂಗಲ್ಲಿ 2 ಬರುತ್ತೆ, ಒಂದು ಕ್ಲೀನ್ ಆ್ಯಂಡ್ ಜರ್ಕ್ ಮತ್ತು ಸ್ನ್ಯಾಚ್ ಅಂತ. ಸ್ನ್ಯಾಚ್ ಅಂದರೆ ಒಂದೇ ಸಲ ಎತ್ತಿ ಇಡಬೇಕು, ಕ್ಲೀನ್ ಆ್ಯಂಡ್ ಜರ್ಕ್ ಅಂದರೆ ಎತ್ತಿ ಆಮೇಲೆ ಮೇಲೆ 2 ಟೈಪ್ಸ್ ಬರುತ್ತೆ. 2 ಕಂಬೈನ್ ಮಾಡಿದಾಗ 200 ಕ್ಯುಮುಲೇಟಿವ್ ಟೋಟಲ್ ದಾಟಿದ್ರೆ 200-210 ಮಧ್ಯೆ ಮೀರಾಬಾಯಿ ಚಾನು ಬಂದ್ಲು ಅಂದರೆ ಈ ಸಲನೂ ಹೊಸ ಸಿಲ್ವರ್ ಗೆದ್ದಿದ್ರು. ಈ ಸಲನೂ ಸಿಲ್ವರ್ ಗೆಲ್ಲೋ ತುಂಬ ಒಳ್ಳೆ ಚಾನ್ಸ್ ಇದೆ ಅವ್ರಿಗೆ. ವೇಟ್ ಲಿಫ್ಟಿಂಗಲ್ಲಿ ಬಾಯ್ಸ್ ಅಂತ ತಗೊಳ್ಳೋದಾದ್ರೆ ಮೆನ್ಸ್ದು ಯಾರು ಕ್ವಾಲಿಫೈ ಆಗಿಲ್ಲ, ಹೋಗೇ ಇಲ್ಲ ಈ ಸಲ ಒಲಿಂಪಿಕ್ಸ್ನಲ್ಲಿ. ಒಟ್ಟಾರೆ ಈ ಸಲಿನ ಒಲಿಂಪಿಕ್ಸ್ ಬಗ್ಗೆ
ಇಲ್ಲ ಇನ್ನೂ ಆ ಥರ ಡಾರ್ಕ್ ಹಾರ್ಸಸ್ ಅಂತ ಹೇಳಿದ್ರೆ ಅದಿತಿ ಅಶೋಕ್ ಅಂತ ಕರ್ನಾಟಕದವ್ರೆ ಗಾಲ್ಫಲ್ಲಿ ಲಾಸ್ಟ್ ಟೈಮ್ 4th ಬಂದಿದ್ರು. ತುಂಬ ನ್ಯಾರೋ ಇದರಲ್ಲಿ ಮಿಸ್ ಅದಿತಿ ಅಶೋಕ್ ತುಂಬ ಒಳ್ಳೆ ಚಾನ್ಸ್ ಇದೆ. ಅದು ಬಿಟ್ಟರೆ ಹಾಕಿ ಹೇಳಿದ್ವಿ, ಶೂಟಿಂಗ್ ಹೇಳಿದ್ವಿ, ಆರ್ಚರಿ ಹೇಳಿದ್ವಿ, ವೆಯ್ಟ್ ಲಿಫ್ಟಿಂಗ್ ಹೇಳಿದ್ವಿ, ಅಥ್ಲೆಟಿಕ್ಸ್ ಹೇಳಿದ್ವಿ. ಆ ಥರ ನೋಡಿದ್ರೆ ನಮಗೆ 96 ಗೆಲ್ಲೋವರೆಗೂ ಲಿಯಾಂಡರ್ ಪೇಸ್ ಗೊತ್ತಿಲ್ಲ, ಕರ್ಣ ಮಲ್ಲೇಶ್ವರಿ ಗೊತ್ತಿಲ್ಲ, ಅಭಿನವ್ ಬಿಂದ್ರಾ ಗೊತ್ತಿಲ್ಲ. ಇವತ್ತಿಗೂ ಜನಕ್ಕೆ ವಿಜಯ್ ಕುಮಾರ್ ಶೂಟರ್ ಸಿಲ್ವರ್ ಮೆಡಲಿಸ್ಟ್ ಅವ್ರನ್ನ ಸೆಲೆಬ್ರೇಟ್ ಮಾಡಲ್ಲ. ಗಗನ್ ನಾರಂಗೆ ಯಾರು ಅಂತ ಸರಿ ಗೊತ್ತಿಲ್ಲ. ಸಾಕ್ಷಿ ಮಲಿಕ್ PV ಸಿಂಧುನ ಒಂದು ಲೆವೆಲ್ಗೆ ಸೆಲೆಬ್ರೇಟ್ ಮಾಡೋ ಥರ ಕರ್ಣ ಮಲ್ಲೇಶ್ವರಿನ ಯಾಕೆ ನಮ್ಮವ್ರು ಸೆಲೆಬ್ರೇಟ್ ಮಾಡಲ್ಲ ಅದು ಗೊತ್ತಿಲ್ಲ. ಆ ಥರ ರಾಜ್ಯವರ್ಧನ್ ಸಿಂಗ್ ರಾಥೋಡ್ 2004 ಏಥೆನ್ಸ್ ಒಲಿಂಪಿಕ್ಸಲ್ಲಿ ಗೆಲ್ಲೋವರೆಗೂ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಹಂಗೆ ನೋಡಿದ್ರೆ ಅಭಿನವ್ ಮಿಂದ್ರಾನು 2008 ಗೆಲ್ಲೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ವಿಜೇಂದ್ರ ಸಿಂಗ್ ಯಾರು ಅಂತ ಗೊತ್ತಿಲ್ಲ. ಲವ್ಲಿನಾ ಬಾರ್ಗೆನ್ ಗೆಲ್ಲೋವರೆಗೂ ಯಾರು ಅಂತ ಗೊತ್ತಿರಲಿಲ್ಲ. ಮೇರಿ ಕೋಮ್ ಗೆಲ್ಲೋವರೆಗೂ ಯಾರು ಅಂತ ಗೊತ್ತಿರಲಿಲ್ಲ. ನೀರಜ್ ಚೋಪ್ರಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಲಾಸ್ಟ್ ಟೈಮ್, ಅಟ್ಲೀಸ್ಟ್ ಸ್ವಲ್ಪ ಆದರೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನೀರಜ್ ಚೋಪ್ರಾ ಗೆಲ್ಲೋ ಚಾನ್ಸ್ ಇದೆ ಅಂತ. ಆದರೆ ಶೂಟಿಂಗಲ್ಲಿ ಗಗನ್ ನಾರಂಗ್ ಆಗಿರ್ಬೋದು, ವಿಜಯ್ ಕುಮಾರ್ ಇರ್ಬೋದು, ಅವಾಗ ಬಾಕ್ಸಿಂಗಲ್ಲಿ ವಿಜೇಂದ್ರ ಸಿಂಗ್ ಗೆದ್ದಾಗಿರ್ಬೋದು, ಸುಶೀಲ್ ಕುಮಾರ್ ಇರ್ಬೋದು, ಯೋಗೇಶ್ವರ್ ದತ್ ಇರ್ಬೋದು, ಲಾಸ್ಟ್ ಟೈಮ್ ರವಿಕುಮಾರ್ ದಯ್ಯ ಇರ್ಬೋದು, ಬಜರಂಗ್ ಪುನಿಯಾ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ರವಿಕುಮಾರ್ ಇರಲಿಲ್ಲ. ಯಾರು ಅಷ್ಟು ಹೆಸರು ಕೇಳಿಲ್ಲ. ಬರ್ಬೋದು ಅಂಥವ್ರು ಯಾರಾನ ಈ ಅವಿನಾಶ್ ಸಾಬ್ಲೆ ಅಂತವರು ಯಾರಾನ ಒಬ್ಬರು ಆ ಥರ ಬರ್ತಾರೆ. ಒಂದೊಂದು ಒಲಿಂಪಿಕ್ಸ್ಗೆ ಒಬ್ಬರು ಇಬ್ಬರು ಹುಟ್ಕೋತಾರೆ ದೇಶಕ್ಕೆ. ಅಂಥವ್ರನ್ನ ಸೆಲೆಬ್ರೇಟ್ ಮಾಡಬೇಕು. ಅಂಥವ್ರನ್ನ ಸೆಲೆಬ್ರೇಟ್ ಮಾಡೋದು ನೋಡಿ ಮುಂದೆ ಬರೀ ಮೆಡಲ್ಸೇ ಮಾನದಂಡ ಅಂತಲ್ಲ. ಹೋದ್ಸಲ ಜಿಮ್ನಾಸ್ಟಿಕ್ಸಲ್ಲಿ ದೀಪಾ ಕರ್ಮಾಕರ್ ಮಾಡೋ ವಾಲ್ಟ್ ಪ್ರಾಡೋನೋವಾ ಅಂತ ತುಂಬ ಟೆಕ್ನಿಕಲಿ ಡಿಫಿಕಲ್ಟ್ ಮೂವ್ ಅದನ್ನು ಮಾಡ್ತಾರೆ ಪ್ರಾಡೋನೋವಾನ. ಅವ್ರಿಗೂ ತುಂಬ ನ್ಯಾರೋ ಮಾರ್ಜಿನಲ್ಲಿ ಮಿಸ್ ಆಗಿದ್ದು. ಅದಿತಿ ಅಶೋಕ್ ಗೆದ್ದಿದ್ರೆ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಅವರು ತುಂಬ ನ್ಯಾರೋ ಮಾರ್ಜಿನಲ್ಲಿ. ಆ ಥರ ನೋಡಿದ್ರೆ ತುಂಬ ಸೆಲೆಬ್ರೇಟೆಡ್ ಅಥ್ಲೀಟ್ಸ್ ನಮ್ಮ ದೇಶದಲ್ಲಿ ಮಿಲ್ಕಾ ಸಿಂಗ್ ಇರ್ಬೋದು, PT ಉಷಾ ಇರ್ಬೋದು, ಇಬ್ರಿಗೂ ಒಲಿಂಪಿಕ್ಸಲ್ಲಿ ಮೆಡಲಿಲ್ಲ. ಕೇಪಬಲ್ ಇರಲಿಲ್ಲ, ಹಣೆ ಬರ ಅಷ್ಟೇ. ಆದರೆ ಅಂಥವ್ರಿಗೆ ಕ್ರಿಕೆಟ್ಗೇನು ಆ ರೆಸ್ಪೆಕ್ಟ್ ಸಿಗುತ್ತೆ, ಅಂಥವ್ರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಪೇರೆಂಟ್ಸ್ ಇನ್ನೂ ಪುಷ್ ಮಾಡ್ತಾರೆ. ಈಗ ಸೈನಾ ನೆಹ್ವಾಲ್ನ ನೋಡಿಕೊಂಡು PV ಸಿಂಧುನ ನೋಡಿಕೊಂಡು ಪೇರೆಂಟ್ಸ್ ಪುಷ್ ಮಾಡ್ತಾರೆ, ನೀವು ಹೋಗಿ ಬ್ಯಾಡ್ಮಿಂಟನ್ ಆಡು ಅಂತ. ಮುಂದೆ ಯಾರು ಅವಿನಾಶ್ ಸಾಬ್ಲೆ ನೋಡಿಕೊಂಡು, ಮುಂದೆ ಹಾಕಿ ಪ್ಲೇಯರ್ಸ್ನ ನೋಡಿಕೊಂಡು, ಯಾರು ಹರ್ಮನ್ಪ್ರೀತ್ ಸಿಂಗ್, ಶ್ರೀಜೇಶ್, ಮನ್ಪ್ರೀತ್ ಸಿಂಗ್, ಹಾರ್ದಿಕ್ ಸಿಂಗ್ ಇಂಥವ್ರನ್ನ ನೋಡಿಕೊಂಡು ಇಲ್ಲ ಹೋಗೋ ಹಾಕಿ ಆಡು. ಎಂಥ ಐರನಿ ಅಂದರೆ ಕೊಡವಾಸ್ ಹಾಕಿಗೆ ತುಂಬ ಫೇಮಸ್ಸು, ಆದರೆ ಇವತ್ತಿಗೆ ಒಬ್ಬ ಸಿಂಗಲ್ ಕರ್ನಾಟಕ ಪ್ಲೇಯರ್ ಇಲ್ಲ. ಹಾಕಿ ಟೀಮಲ್ಲಿ ಒಬ್ಬ ಕನ್ನಡಿಗ ಇಲ್ಲ. ಆ ಥರ ನೋಡಿ 7 ಜನ ಕನ್ನಡಿಗರೇನೋ ಇದ್ದಾರೆ, 2 ಸ್ವಿಮ್ಮರ್ಸ್ ಇದ್ದಾರೆ, ಸ್ಟಿಯರಿ ಮತ್ತು ಔಡ್ಗಿ. ಡಿಯಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಹೆಸರು, ನನಗೆ ಇವಾಗ ಸದ್ಯಕ್ಕೆ ಬಾಯಿಗೆ ಬರ್ತಾ ಇಲ್ಲ. ಯಂಗೆಸ್ಟ್ ಈ ಕಂಟಿಂಜೆಂಟಲ್ಲಿ 117 ಜನದಲ್ಲಿ ಔಡ್ಗಿನೇ ಯಂಗೆಸ್ಟು. ಅದು ಬಿಟ್ಟರೆ MR ಪೂವಮ್ಮ ಇದ್ದಾರೆ, ಅಶ್ವಿನಿ ಪೊನ್ನಪ್ಪ ಇದ್ದಾರೆ ಇದರಲ್ಲಿ ಬ್ಯಾಡ್ಮಿಂಟನಲ್ಲಿ, ಅದಿತಿ ಅಶೋಕ್ ಇದ್ದಾರೆ. 7 ಜನ ಕನ್ನಡಿಗರಿದ್ದಾರೆ. ಆ ಥರ ನೋಡೋದು 117 ಜನದಲ್ಲಿ. ಹಾಕಿಲಿಲ್ಲ ಅನ್ನೋದು ಒಂದು ಬೇಸರ. ಅರ್ಜುನ್ ಹಾಲಪ್ಪ, VR ನಗುರಾತ್ ಅಂತ ತುಂಬ ಕಂಟೆಂಪ್ರರಿ ತುಂಬ ಒಳ್ಳೆ ಪ್ಲೇಯರ್ಸ್ ಕೊಟ್ಟವ್ರು ನಾವು. ಇವಾಗ ಯಾಕೆ ಕೊಡ್ತಾ ಇಲ್ಲ? ಲಾಸ್ಟ್ ಟೈಮು ಅಷ್ಟೇ SV ಸುನಿಲ್ ಅಂತ ಪ್ಲೇಯರ್ ಇರಲಿಲ್ಲ ಇಂಡಿಯಾ ಫಾರ್ವರ್ಡ್ ಲೈನೇ. SV ಸುನಿಲ್ ಅಂತ ಒಳ್ಳೆ ಪ್ಲೇಯರು, ಆದರೆ ಇಂಜುರಿ ಅಂತ ಅವ್ರನ್ನ ತೊಗೊಳ್ಳಿಲ್ಲ ಲಾಸ್ಟ್ ಟೈಮು. ಆದರೆ ಆ ಕ್ಯಾಲಿಬರ್ ಹಾಕಿ ಪ್ಲೇಯರ್ಸ್ ನಾವು ಯಾಕೆ ಕೊಡ್ತಾ ಇಲ್ಲ ಈಗ ದೇಶಕ್ಕೆ ಅನ್ನೋದು ಇಟ್ಸ್ ಅ ಕ್ವಶನ್ ಆಫ್ ಇಂಟ್ರಾಸ್ಪೆಕ್ಷನ್. ನೋಡಬೇಕು ಅದು ಪಾಲಿಟಿಕ್ಸ್ ಇದೆಯಾ, ಇಲ್ಲ ಅಂದರೆ ನಿಜ ನಮ್ಮದು ಕ್ವಾಲಿಟಿ ಕಡಿಮೆ ಆಗಿದೆಯಾ, ಇಲ್ಲಾಂದರೆ ಆ ಬೆಲ್ಟಲ್ಲಿ ಪಂಜಾಬ್ ಹರಿಯಾಣ ಬೆಲ್ಟಲ್ಲಿ ಏನು ಎಕ್ಸಾಕ್ಟಾಗಿ ಮಾಡ್ತಾಯಿದ್ದಾರೆ ಅಂದರೆ ನಾವು ನೋಡಿ ಕಲಿಬೇಕು. ಈಗ ಈ ಸಲ ಹೋಗಿರೋ 6 ಜನ ರೆಸ್ಲರ್ಸ್ ಎಲ್ಲ ಹರಿಯಾಣದವರೇ. ಈಗ ನಮ್ಮ ಕರ್ನಾಟಕದಲ್ಲೇ ಕುಸ್ತಿಗೆ ದಸರಾದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟರು ಈ ಬೆಲ್ಟಿಂದ ಯಾಕೆ ಅಂತ ಒಳ್ಳೆ ರೆಸ್ಲರ್ಸ್ ಹೋಗ್ತಾ ಇಲ್ಲ ಅದು ನೋಡಬೇಕು. ಮತ್ತು ಅಲ್ಲೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕಲ್ತ್ಕೊಂಡಿಲ್ಲ, ಅಡಾಪ್ಟ್ ಮಾಡಿಕೊಂಡ್ರೆ ಅದೊಂದು ಇಂಡಿಯಾದಲ್ಲಿ ಸ್ಪೋರ್ಟ್ ಎಲ್ಲ ಓವರಾಲ್ ಆಗಿ ಎಲ್ಲ ಪಾಕೆಟ್ಸಲ್ಲೂ ಬೆಳೆಯೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಒಲಿಂಪಿಕ್ಸ್ ಭಾರತದಿಂದ 1900 ಸ್ಟಾರ್ಟ್ ಆಯಿತು ಒಬ್ಬ ಒಲಿಂಪಿಯನ್ಸಿಂದ. 2024 ತನಕ ಬಂದು ನಿಂತಿದೆ. ಆದರೂ 10 ಮೆಡಲ್ ನಾವು ಇಲ್ಲಿ ತನಕನೂ 10 ದಾಟಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವ ಉದ್ದೇಶ ಇರ್ಬೋದು ಮೇಜರ್ ಆಗಿ? ಒಂದು ಏನಂದರೆ ನಾವು ಏನು ಚೆನ್ನಾಗಿ ಆಡ್ತೀವಿ ಅದು ಒಲಿಂಪಿಕ್ಸಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಕ್ರಿಕೆಟ್ ಚೆನ್ನಾಗಿ ಆಡ್ತೀವಿ. ಕ್ರಿಕೆಟ್ ಅವಾಗಿಂದನೂ ಇದ್ದಿದ್ರೆ ನಾವು ಗೆಲ್ತಿದ್ವೇನೋ. ನಾವು ಕಬಡ್ಡಿ ತುಂಬ ಚೆನ್ನಾಗಿ ಆಡ್ತೀವಿ, ಖೋ ಚೆನ್ನಾಗಿ ಆಡ್ತೀವಿ. ಅಂಥ ಟೀಮ್ ಇವೆಂಟ್ಸ್ ಇಲ್ಲ. ಮತ್ತು ಇಂಡಿವಿಜುವಲ್ ಇವೆಂಟ್ಸ್ ಏನಿದೆ, ಇಂಡಿವಿಜುವಲ್ ಇವೆಂಟ್ಸು ಸ್ಪೋರ್ಟ್ಸ್ನ ನಮ್ಮ ದೇಶ ಅಷ್ಟೊಂದು ಎಂಬ್ರೇಸ್ ಮಾಡ್ತಾ ಇಲ್ಲ.
ಯಾಕೆ ಒಂದು ನಮ್ಮ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಎಲ್ಲರೂ ಆ ಬ್ಲೇಮ್ನ ಈಕ್ವಲಿ ತೊಗೊಬೇಕು. ಗೌರ್ಮೆಂಟು ತೊಗೊಬೇಕು, ಸೊಸೈಟಿನೂ ತೊಗೊಬೇಕು, ಪೇರೆಂಟಿಂಗಿಂದ ಹಿಡಿದು ಟೀಚರ್ಸ್ ಇರ್ಬೋದು, ಎಲ್ಲರೂ ಅದನ್ನ ನಾನು ಕೋಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತಲೇ ಹೇಳಬಾರ್ದು. ಇದು ಸ್ಪೋರ್ಟ್ ಏನಿದೆ, ಸ್ಟಡೀಸ್ ಅಷ್ಟೇ ಇಂಪಾರ್ಟೆಂಟು. ಅದು ಪಾರ್ಟ್ ಆಫ್ ಎಜುಕೇಷನ್ನೇ, ಅದು ಒಂದು ಎಜುಕೇಷನ್ನೇ ಅಂತಲೇ ನೋಡಬೇಕು. ಆ ಥರ ನೋಡಿದಾಗ ಚಿಕ್ಕ ವಯಸ್ಸಿಂದನೇ ಟ್ರೈನ್ ಮಾಡ್ತಾ ಬಂದರೆ, ಇವತ್ತು ಟ್ರೈನ್ ಮಾಡಿದ್ರೆ ಇನ್ನು 20 ವರ್ಷಕ್ಕೆ ಅದು ಮಾಡ್ಬೋದು. ಈಗ ಅದು ಕಾಣಿಸ್ತಾ ಇದೆ. ನಾನು ಅದೇ ಹೇಳ್ತಾ ಇರೋದು, ಬರೀ ಮೆಡಲ್ಸ್ ಮಾನದಂಡ ಅಲ್ಲ. ಟಾಪ್ ಈಗ ರಿಲೇ ಟೀಮು, ಮೆನ್ಸ್ ರಿಲೇ ಟೀಮ್ ಟಾಪ್ 5 ಬರ್ತಾರೆ. ಮೆಡಲ್ ಗೆಲ್ಲದೇ ಇದ್ರೂ 206 ಕಂಟ್ರಿಗಳಲ್ಲಿ ಟಾಪ್ 5 ಇರೋದು ಇಟ್ಸ್ ಕಡಿಮೆ ಮಾತಲ್ವೇ ಅಲ್ಲ. ಅದು ಟಾಪ್ 6 ಜನ ಇದ್ದಾರೆ, ಟಾಪ್ 8 ಜನ ಇದ್ದಾರೆ. ದೀಪಾ ಕರ್ಮಾಕರ್ ಮೆಡಲ್ ಗೆಲ್ಲಿಲ್ಲ, ಆದರೆ ಮೆಡಲ್ ಹತ್ರ ಹೋದ್ರು. ಅದಿತಿ ಅಶೋಕ್ ಗೆಲ್ಲಿಲ್ಲ, ಹತ್ರ ಹೋದ್ರು. ಈ ಥರ ಎಷ್ಟು ಜನ ಹತ್ರ ಹೋಗಿ ಸೋತಿದ್ದಾರೆ. ಪಿ ಟಿ ಉಷಾ ಗೆಲ್ಲದೇ ಇದ್ರೂ ಶಿ ಸೋ ಸೆಲೆಬ್ರೇಟೆಡ್ ಅಥ್ಲೀಟ್ ನಮ್ಮ ದೇಶದಲ್ಲಿ. ಈ ಥರದವರು ಅವರಿಂದ ಇನ್ಸ್ಪಿರೇಷನ್ ತಗೊಂಡು ನಾವು ಚಿಕ್ಕ ವಯಸ್ಸಿಂದಾನೇ ಮಕ್ಕಳನ್ನ ಪ್ರಮೋಟ್ ಮಾಡ್ತಾ ಬಂದು, ಮತ್ತು ಆ ಸ್ಪೋರ್ಟಿಂಗ್ ಆ್ಯಂಬಿಯನ್ಸ್ ಅನ್ನೋದು ಒಂದು ಕ್ರಿಯೇಟ್ ಮಾಡಿದ್ರೆ ದೇಶದಲ್ಲಿ ಒಂದು ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತು ಆ ಯೂನಿವರ್ಸಲ್ ಬ್ರದರ್ಹುಡ್ ಪ್ರಮೋಟ್ ಆಗುತ್ತೆ. ಒಲಿಂಪಿಕ್ ಸ್ಟಾರ್ಟ್ ಆಗಿದ್ದು ಅದೇನೆ, ಆ ಯೂನಿವರ್ಸಲ್ ಬ್ರದರ್ಹುಡ್ ಪ್ರಮೋಟ್ ಆಗಲಿ ಅಂತ ಎಲ್ಲ ಕಾಂಟಿನೆಂಟ್ಸಿಂದ ಬರಲಿ. ಆ ಒಲಿಂಪಿಕ್ ರಿಂಗ್ಸ್ ಏನಿದೆ 1912 ಆ ಸಿಂಬಲ್ನ ಮಾಡಿದ್ದು, 5 ರಿಂಗ್ಗಳು. ಇಟ್ ಸಿಂಬಲೈಸಸ್ 5 ಡಿಫ್ರೆಂಟ್ ಕಾಂಟಿನೆಂಟ್ಸ್. ಅಂದರೆ ಅಂಟಾರ್ಟಿಕಾ ಇಲ್ಲ, ಅಮೇರಿಕಾ, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ ಎರಡು ಒಂದೇ ಅಂತ ತೊಗೊಂಡಾಗ 5 ರಿಂಗು, ಇಟ್ ಸಿಂಬಲೈಸಸ್ 5 ಡಿಫ್ರೆಂಟ್ ಕಾಂಟಿನೆಂಟ್ಸ್ ಅಂತ. ಆ ಯೂನಿವರ್ಸಲ್ ಬ್ರದರ್ಹುಡ್ನ ಪ್ರಮೋಟ್ ಮಾಡಬೇಕು ಅಂತ ಮಾಡಿದ್ದು. ಇಲ್ಲೂ ಅಷ್ಟೇ, ಒಂದು ಸ್ಪೋರ್ಟ್ ಇಟ್ ಬ್ರಿಂಗ್ಸ್ ಪೀಪಲ್ ಟುಗೆದರ್. ನಾವು ಎಷ್ಟೇ ಏನೇ ಹೊಡೆದಾಡಿದ್ರು ಕ್ರಿಕೆಟ್ ಬ್ರಿಂಗ್ಸ್ ಅಸ್ ಟುಗೆದರ್. ಹಾಗೇನೇ ಈ ಥರ ಈ ಥರ ಸ್ಪೋರ್ಟಿಂಗ್ ಇವೆಂಟ್ ಆದಾಗ ದೇಶ ಅನ್ನೋ ಆ ಭಾವ, ಪೆಟ್ರೋಟಿಸಮ್ ಬರುತ್ತೆ, ಮತ್ತು ಒಂದು ಹೆಲ್ತಿ ಸೊಸೈಟಿ ಮೇಲೆ ಬರುತ್ತೆ. 2036 ಮೇ ಬಿ ಇಂಡಿಯಾ ಹೋಸ್ಟ್ ಮಾಡ್ಬೋದು ಅನ್ಕೋತೀನಿ ಒಲಿಂಪಿಕ್ಸ್. ಆದರೂ ಯೋಚನೆ ಮಾಡೋದಾದರೆ ಯಾವ ರೀತಿ ಆಗ್ಬೋದು? 2036 ಬಗ್ಗೆ ಈಗಲೇ ಮಾತಾಡೋದು ತುಂಬ ಅಂದರೆ ಪ್ಲ್ಯಾನಿಂಗ್ ಇರ್ಬೋದು ಅದು. ಆದರೆ ಇವತ್ತು ಕೈಯಲ್ಲಿ ಏನಿದೆ, ಇವತ್ತಿಗೆ ಇವ್ರು ಗೆಲ್ಲೋದು 2036ಗೆ ಒಂದು ಇನ್ಸ್ಪಿರೇಷನ್ ಆಗಿ ಆ್ಯಕ್ಟ್ ಮಾಡುತ್ತೆ. ದೇವ್ರ ದಯೆಯಿಂದ ಇವರು 6 ತನಕ ಬಂದರು ಹೋದ ಸಲ. 6 ಈ ಸಲ 10 ದಾಟಿದ್ರೆ ನಾವೇ ನಿಮ್ಮ ಚಾನೆಲ್ ಮುಖಾಂತರದಿಂದಾನೆ ಅಪ್ಕಿ ಪಾರ್ 10 ಪಾರ್ ಅಂತ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಸ್ಲೋಗನ್. 10ನ ದಾಟ್ಬಿಡ್ಲಿ. 10 ದಾಟಿದ್ರೆ ದೇಶ ಇನ್ನೂ ಸ್ವಲ್ಪ ಹೊಸ ಸ್ಪೋರ್ಟಿಂಗ್ ಹೀರೋಸ್ನ ಎಂಬ್ರೇಸ್ ಮಾಡಿದ್ರೆ ಒಂದು ಲೆಗಸಿ ಸೆಟಪ್ ಆಗುತ್ತೆ. ನೀರಜ್ ಚೋಪ್ರಾ 2 ಸಲ ಗೆಲ್ಲೋದು, PV ಸಿಂಧು 3 ಸಲ ಗೆಲ್ಲೋದು, ಇಲ್ಲಾಂದರೆ ಯಾರೋ ಅಂತಿಮ್ ಪಂಗಲ್ ಥರ ಒಬ್ಬ ಯಂಗ್ಸ್ಟರ್ ಮೆಡಲ್ ತೆಗೆಯೋದು, ಮನು ಬಾಕರು, ಇಲ್ಲಾಂದರೆ ಅಸಾಮ್ರಾ ಅಂತ ಶೂಟಿಂಗಲ್ಲಿ ಅಂಥವ್ರು ಯಾರೋ HS ಪ್ರಣಯ್ ಅಂಥವ್ರು 31 ಆಗಿದ್ರೂ ಮೆನ್ ಸಿಂಗಲಲ್ಲಿ ಒಂದು ಬ್ರಾನ್ಸ್ ತೊಗೊಂಡ್ರು, ತುಂಬ ದೊಡ್ಡ ವಿಚಾರ. ಆ ಥರ ಸ್ಪೋರ್ಟಿಂಗ್ ಹೀರೋಸ್, ಅವಿನಾಶ್ ಸಾಬ್ಲೆ, ಆ ಸ್ಟೋರಿಗಳು ಜನರನ್ನ ಇನ್ನೂ ಇನ್ಸ್ಪೈರ್ ಮಾಡುತ್ತೆ ಗೆಲ್ಲೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಭಾರತದ 140 ಕೋಟಿ ಜನಸಂಖ್ಯೆಯಲ್ಲಿ 10 ಮೆಡಲ್ ತಗೋಬೇಕು ಅಂತ ಇವತ್ತೂ ಕೂತ್ಕೊಂಡು ಮಾತಾಡ್ತಿರೋದು ಒಂಥರ ವಿಪರ್ಯಾಸ ಅಂತ ಅನ್ಸಲ್ವಾ? ಆ ಥರ ನೋಡಬಾರ್ದು ವಿಪರ್ಯಾಸ ಅಂತ. ಟೈಮ್ ಕಳೆದೋಗಿದೆ, ಏನು ಮಾಡೋಕ್ಕಾಗಲ್ಲ. ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೋಡಬೇಕು ಅಷ್ಟೇ. ಕ್ರಿಕೆಟ್ ಜೊತೆಗೇ ಈ ಸ್ಪೋರ್ಟ್ಸ್ಗೂ ಅದೇ ಲೆಗಸಿ ಕೊಡಬೇಕು. ಆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಗೌರ್ಮೆಂಟಿಂದ. ಗೌರ್ಮೆಂಟ್ ಕೊಡೋದ್ರ ಜೊತೆಗೆ ಸೊಸೈಟಿಯಿಂದ ನಾವು ಕೊಡಬೇಕು. ನಾವು ಆ ಸ್ಪೋರ್ಟಿಂಗ್ ಹೀರೋಸ್ನ ಎಂಬ್ರೇಸ್ ಮಾಡಬೇಕು. ಅವ್ರಿಗೂ ಕ್ರಿಕೆಟರ್ಸ್ಗೆ ಏನು ಸಿಗುತ್ತೆ, ಆ ಫ್ಯಾನ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಕೊಟ್ಟು ಅವ್ರಿಗೂ ಆ ಎಕನಾಮಿಕ್ ಸ್ಟೆಬಿಲಿಟಿ ಇದೆ ಈ ಸ್ಪೋರ್ಟಿಗೆ ಬಂದರೆ ಅಂತ ಅವ್ರಿಗೆ ಅನಿಸಿದ್ರೆ, ಮತ್ತು ಆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಒಂದು ದೇಶದಲ್ಲಿ ಖಂಡಿತ ಮುಂದೆ ಬರುತ್ತೆ. ಅಂದರೆ ಇವತ್ತಿನ ಗೌರ್ಮೆಂಟು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇರ್ಬೋದು ಇಂದಿನ ಗೌರ್ಮೆಂಟ್ಗಳಿಗೆ ಹೋಲಿಸಿದ್ರೆ ಕ್ರೀಡೆಗೆ? ತುಂಬ ಸ್ಕೀಮ್ಸ್ ಇದೆ. ಖೇಲೋ ಇಂಡಿಯಾ ಗೇಮ್ಸ್ ಅಂತ ಮಾಡಿದ್ರು, ಟಾಪ್ಸ್ ಅಂತ ಇವ್ರದ್ದು ಒಂದು ಸ್ಕೀಮ್ ಇದೆ. ಮತ್ತು ಈಗ ಗಗನ್ ನಾರಂಗ್ 2008 2012 ಮೆಡಲ್ ಗೆದ್ರು, ಬ್ರಾನ್ಸ್ ಮೆಡಲ್. ಅವ್ರದ್ದೇ ಒಂದು ಶೂಟಿಂಗ್ ಅಕಾಡೆಮಿ ಇದೆ. ಈಗ ಪುಲೇಲಾ ಗೋಪಿಚಂದ್ ಅವ್ರದ್ದೇ ಒಂದು ಅಕಾಡೆಮಿ ಇದೆ. ಅಭಿನವ್ ಬಿಂದ್ರಾ ಅವ್ರದ್ದೇ ಒಂದು ಅಕಾಡೆಮಿ ಇದೆ. ಈ ಥರ ಈ ಸ್ಪೋರ್ಟಿಂಗ್ ಹೀರೋಸ್ ಗೆದ್ದಾದ್ಮೇಲೆ ಏನು ಮಾಡ್ಯಾರ, ಅವ್ರವ್ರದ್ದೇ ಒಂದು ಅಕಾಡೆಮಿಲಿ ಹುಡುಗರನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಈಗ ಸೈನಾ ನೆಹ್ವಾಲ್ ಇರ್ಬೋದು, ಇಲ್ಲಾಂದರೆ PV ಸಿಂಧು ಇರ್ಬೋದು, ಅವರು ಮೇಲ್ ಬರೋದ್ರಲ್ಲಿ ಪುಲೇಲಾ ಗೋಪಿಚಂದ್ ತುಂಬ ದೊಡ್ಡ ಪಾರ್ಟ್ ಇದೆ.
ಶೂಟರ್ಸು ಅಷ್ಟೇ. ಇವತ್ತು ತುಂಬ ಜನ ಮನು ಬಾಕರಿಂದ ಹಿಡಿದು ತುಂಬ ಜನ, ಈಗ 21 ಜನದ ಕಂಟಿಂಜೆಂಟ್ ಏನಿದೆ, ದೇ ಆರ್ ಆಲ್ ಗೈಡೆಡ್ ಬೈ ಗಗನ್ ನಾರಂಗ್. ಅವತ್ತು ಗಗನ್ ನಾರಂಗ್, ವಿಜಯ್ ಕುಮಾರ್ ಮೆಡಲ್ ಗೆದ್ದಿದ್ದಕ್ಕೆ ಇವತ್ತು ಶೂಟಿಂಗಲ್ಲಿ ಮೆಡಲ್ ಗೆಲ್ಬೋದು ಇಂಡಿಯಾ ಅಂತ ಇದಾಗ್ತಿದೆ. ಇವ್ರಿಗೆ ಗೌರ್ಮೆಂಟಿಂದ ಈ ಖೇಲೋ ಇಂಡಿಯಾ ಗೇಮ್ ಸ್ಟಾರ್ಟ್ ಮಾಡಿದ್ರು. ಈಗ ಸ್ಕೂಲ್ಗಳಿಂದನೂ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಈ ಥರ ಗ್ರಾಸ್ ರೂಟ್ ಲೆವೆಲ್ ಪ್ರೋಗ್ರಾಮ್ಸ್ ತುಂಬ ಇದೆ. ಈಗ ರಿಲಯನ್ಸಿಂದನೂ ತುಂಬ ಈ ಥರ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ಗಳು ಕೆಲವು ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಆ ಸ್ಪೋರ್ಟ್ಗೆ ಈಗ ಮೊದಲಿಗಿಂತ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನೋಡಬೇಕು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಗೌರ್ಮೆಂಟು ತೊಗೊಂಡೋಗುತ್ತೆ, ಮತ್ತು ನಮ್ಮವರು ಇದನ್ನ ಹೇಗೆ ಯೂಟಿಲೈಸ್ ಮಾಡ್ಕೋತಾರೆ. ಒಟ್ಟಾರೆಯಾಗಿ ಕೊನೆಯದಾಗಿ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಈ ಸಲಿನ ಒಲಿಂಪಿಕ್ಸ್ ಬಗ್ಗೆ? ಅದೇ ನಾ ಹೇಳೋಣ, ಅಬ್ಕಿ ಬಾರ್ 10 ಪಾರ್, 10 ದಾಟ್ಲಿ ಅನ್ನೋದೇ ಆಶಯ. ನಾವೊಬ್ಬ ಸ್ಪೋರ್ಟ್ಸ್ ಎಂಥೂಸಿಯಸ್ಟ್ ಆಗಿ ತುಂಬ ಕಡಿಮೆ ಚಾನೆಲ್ಗಳಲ್ಲಿ ಈ ಥರ ಒಲಿಂಪಿಕ್ಸ್ ಬಗ್ಗೆ, ಬೇರೆ ಸ್ಪೋರ್ಟಿಂಗ್ ಹೀರೋಸ್ ಬಗ್ಗೆ ಮಾತಾಡೋಕ್ಕೆ ಅನುವು ಮಾಡಿಕೊಡೋದು ನೀವು ನಿಮ್ಮ ಚಾನೆಲ್ ಮುಖಾಂತರ ಮಾಡಿಕೊಟ್ಟಿದ್ದೀರಾ. ಬೇರೆ ಚಾನೆಲ್ಗಳು ಈ ಥರ ಆಗಲಿ, ಬೇರೆ ಸ್ಪೋರ್ಟಿಂಗ್ ಹೀರೋಸ್ನೇ ಕರೆಸ್ಕೊಡ್ಸಿ, ಅದು ಮುಖ್ಯವಾಗಿ ಕನ್ನಡದಲ್ಲಿ ಕನ್ನಡ ಜನತೆಗೆ, ಕನ್ನಡಿಗರಿಗೆ ಈ ವಿಚಾರ ತಲುಪಬೇಕು. ಈಗ ನಾನು ಎಷ್ಟೊಂದು ಜನ, ಧ್ಯಾನ್ ಚಂದ್ ಬಗ್ಗೆ ಹೇಳಿದೆ, ಮತ್ತು ಬಲ್ಬೀರ್ ಸಿಂಗ್ ದೋಶಾನ್ ಬಗ್ಗೆ ಹೇಳಿದೆ, ಮೊಹಮ್ಮದ್ ಶಾಹಿದ್ ಬಗ್ಗೆ ಹೇಳಿದೆ, ಧನ್ರಾಜ್ ಪಿಲ್ಲೆ, ಅವಿನಾಶ್ ಸಾಬ್ಲೆ, ಈಗ ಪಿ ಟಿ ಉಷಾ ಮತ್ತು ಮಿಲ್ಕಾ ಸಿಂಗ್ ಅಂತವ್ರು ಗೊತ್ತೇ ಇರ್ತಾರೆ. ಆದರೆ ಇವರೆಲ್ಲ ನಾನು ಹೇಳಿದ್ದು ಮೊದಲು 3 ಹೆಸರೆಲ್ಲ ದೇ ಆರ್ 3 ಟೈಮ್ ಗೋಲ್ಡ್ ಮೆಡಲಿಸ್ಟ್, ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್. ಒಂದ್ಸಲ ವರ್ಲ್ಡ್ ಕಪ್ ಗೆಲ್ಲೋದಕ್ಕಿಂತ ದೊಡ್ಡ ವಿಚಾರ ಒಂದು ಒಲಿಂಪಿಕ್ ಗೋಲ್ಡ್ ಗೆಲ್ಲೋದು. ಆ ಥರ ನೋಡಿದಾಗ ಆಲ್ ದೀಸ್ ಪೀಪಲ್ ಶುಡ್ ಬಿ ಸೆಲೆಬ್ರೇಟೆಡ್. ಎಲ್ಲ ಹೆಸರುಗಳು ಗೊತ್ತಿರಬೇಕು, ಅವ್ರ ಸ್ಟೋರಿಗಳು ಗೊತ್ತಿರಬೇಕು ಜನಕ್ಕೆ. ನಾವು ಹೆಂಗೆ ಶಿವಾಜಿ, ಪೃಥ್ವಿರಾಜ್ ಚೌಹಾಣ್ ಅಂತ ಮಾತಾಡ್ಕೊಂಡು ಬರ್ತೀವಿ, ಅದೇ ಥರ ಈ ಸ್ಪೋರ್ಟಿಂಗ್ ಹೀರೋಸ್ ಬಗ್ಗೆನೂ ಪುಸ್ತಕಗಳಲ್ಲಿ ಇದ್ದರೆ ಜನ ಇನ್ಸ್ಪೈರ್ ಆಗ್ತಾರೆ, ಅವ್ರ ಥರ ಆಗಬೇಕು ಅನ್ನೋದೇ ಇರುತ್ತೆ. ಮತ್ತು ಒಬ್ಬೊಬ್ರಿಗೂ ಒಂದೊಂದು ಸ್ಟೋರಿ ಇರುತ್ತೆ. ತುಂಬ ಹಂಬಲ್ ಬ್ಯಾಕ್ಗ್ರೌಂಡ್ಗಳಿಂದ ಬಂದಿರ್ತಾರೆ. ಯಾರೇ ಆಗ್ಬೋದು, ಈಗ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಇರುತ್ತೆ. PV ಸಿಂಧುವಿಂದ ಹಿಡಿದು ಒಂದು ಮೆಡಲ್ ಅಂತ ಹೇಳಿದ್ರೆ ಒಂದು ಫಿಲಮ್ ಮಾಡ್ಬೋದು, ಅಂಥ ದೊಡ್ಡ ಸ್ಟೋರಿ ಇರುತ್ತೆ. MS ಧೋನಿ ಬಗ್ಗೆ ಸ್ಟೋರಿ ಹೆಂಗೆ ಬಂತು, ಸಚಿನ್ ಬಗ್ಗೆ ಹೆಂಗೆ ಬಂತು, ಇವ್ರ ಮೇಲೂ ಆ ಥರ ಮೂವಿಗಳು ಮಾಡಿದ್ರೆ ಮುಂದೆ ಬಾಲಿವುಡಲ್ಲಿ, ಬೇರೆ ಚಿತ್ರೋದ್ಯಮಗಳಲ್ಲಿ ತುಂಬ ಒಳ್ಳೆಯದು. ನಮ್ಮ ಚಾನಲ್ನ ಆಶಯ ಕೂಡ ಅದೇನೆ. ಈ ಥರ ವಿಚಾರಗಳು ಹೆಚ್ಚೆಚ್ಚು ಜನಕ್ಕೆ ತಲುಪಿದಷ್ಟು ಜನಗಳು ಅದರಿಂದ ಅವೇರ್ ಆಗಬೇಕು ಅನ್ನೋ ಉದ್ದೇಶದಿಂದನೇ ನಾವು ಮೈಸೂರು ಮಾತು ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ಒಂದು ಒಲಿಂಪಿಕ್ಸ್ ಬಗ್ಗೆ, ನಮ್ಮ ಒಲಿಂಪಿಕ್ಸ್ ಬಗ್ಗೆ ಮಾತಾಡಬೇಕಂತೇಳಿ ಚರ್ಚೆ ಇಟ್ಕೊಂಡಿದ್ದು. ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಕೊನೆಯದಾಗಿ ಇನ್ನೇನಾದರೂ ಮಿಕ್ಕೈತೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಚಾನಲ್ ಬಗ್ಗೆ ಆಗ್ಬೋದು, ಇಲ್ಲ ಒಲಿಂಪಿಕ್ಸ್ ಬಗ್ಗೆ ಆಗ್ಬೋದು, ಯಾರು ಅನ್ನೋನ್ ಹೀರೋ ಬಗ್ಗೆ ಆಗ್ಬೋದು, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ? ಅನ್ನೋನ್ ಹೀರೋ ಯಾರು ಅಂದರೆ, ಈ ಸಲ ಯಾರನ್ನ ನಾನಿಲ್ಲಿ ಹೆಸರುಗಳು ಹೇಳ್ದೇ ಇರೋರು ಯಾರನ್ನ ಒಬ್ಬರು ಮೆಡಲ್ ಗೆದ್ದರೆ ಅವರೇ ಅನ್ನೋನ್ ಹೀರೋ. ಪ್ರತಿ ಒಲಿಂಪಿಕ್ಸು ಆ ಥರ ಹೀರೋಗಳನ್ನ ಕೊಡುತ್ತೆ. ಈ ಸಲನೂ 10 ದಾಟ್ಲಿ, ಅಬ್ಕಿ ಬಾರ್ 10 ಪಾರ್ ಹೋಗಲಿ, 10 ಮೆಡಲ್ ದಾಟ್ಲಿ. ಮತ್ತು ಕನ್ನಡದಲ್ಲಿ ಈ ಥರ ನಾನ್ ಕ್ರಿಕೆಟಿಂಗ್ ಹೀರೋಸ್ನ ಆ ಥರ ನೋಡಿದ್ರೆ, ನಾನು ತುಂಬ ಕ್ರಿಕೆಟ್ ನೋಡ್ತೀನಿ, ತುಂಬ ಕ್ರಿಕೆಟ್ ಫಾಲೋ ಮಾಡ್ತೀನಿ. ಆದರೆ ಕ್ರಿಕೆಟಿಗೆ ಸಿಗೋ ಪ್ರಾಮುಖ್ಯತೆ ಎಲ್ಲ ಸ್ಪೋರ್ಟ್ಗಳಿಗೂ ಸಿಗಲಿ ಅಂತ ಹೇಳ್ತೀನಿ ಅಷ್ಟೇ. ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ನಿಮಗೆ ಧನ್ಯವಾದಗಳು. ಇದಿಷ್ಟು ಇವತ್ತಿನ ಕಾರ್ಯಕ್ರಮದ ಒಂದು ಸಾರಾಂಶ ಆಗಿತ್ತು. ಒಲಿಂಪಿಕ್ಸ್ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದನ್ನು ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ ನಾವು ಅನ್ಕೋತೀವಿ. ನಮ್ಮ ಕಾರ್ಯಕ್ರಮ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.